Hello everybody, hope you're all doing great. I am your Khan Sir Karnataka, welcoming you all to a new session of the exam series, that is how to answer like a pro. Alright everybody, ನಾವು ಈ ಒಂದು ಸೆಷನ್ ನ ಎಕ್ಸಾಮ್ ಸೀರೀಸ್ ನ ಒಂದು ಸೆಷನ್ ಅಲ್ಲಿ ಸೀರೀಸಿನ ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ಮಾಡ್ತಾ ಇದೀವಿ. ದಿಸ್ ದ ಸೆಕೆಂಡ್ ಪಾರ್ಟ್ ಟುಡೇ. ಇವತ್ತು ಇದು ಸೆಕೆಂಡ್ ಪಾರ್ಟ್ ಆಗಿದೆ. ಅಂಡ್ ಯು ಮೈಟ್ ಬಿ ವಂಡರಿಂಗ್, ಲಾಸ್ಟ್ ಟೈಮ್ ಅಂತೂ ಎಕ್ಸಾಮ್ ನ ಯಾವ ರೀತಿ ಬರಿಬೇಕು ಅಂತ ಹೇಳಿಕೊಟ್ಟಿದ್ರಿ, ಮತ್ತೆ ಇದ್ಯಾಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು. ಬಟ್ ಎಕ್ಸಾಮ್ ನ ಓವರ್ ಆಲ್ ಆಗಿ ಅಟೆಂಡ್ ಆಗೋದು ಬೇರೆದು, ಮತ್ತೆ ಇಂಡಿವಿಜುವಲ್ ಆನ್ಸರ್ ಗಳನ್ನ ಅಟೆಂಡ್ ಆಗೋದು ಬೇರೆದು. ಆದ ಕಾರಣ ನಾ ಇವತ್ತು ಇಂಡಿವಿಜುವಲ್ ಆನ್ಸರ್ ಗಳನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾಕಂತ ಹೇಳಿದ್ರೆ ನೀವು ನನ್ನ ಥಂಬ್ನೇಲ್ ನೋಡಿರಬಹುದು 100 out of 100 ಅಂತ ಹೇಳಿದೆ ನಾನು. ಏನಾದ್ರೂ ನಾನ್ ಕೊಟ್ಟಿರುವಂತಹ ಗೈಡ್ ಲೈನ್ ಗಳನ್ನ ನೀವೇನೇ ಫಾಲೋ ಮಾಡಿದ್ರೆ, ನಾನ್ ಕೊಟ್ಟಿರುವಂತಹ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಖಚಿತವಾಗ್ಲೂ 100 out of 100 ಬರೋದು ಏನು ಡೌಟ್ ಇಲ್ಲ, ನೆನ್ಪಿರ್ಲಿ. ಸೊ ಯು ಜಸ್ಟ್ ಟ್ರಸ್ಟ್ ಮೀ, trust the process and learn the tip that I'm going to teach you all today. Okay, let's dive into the session now. As we go ahead, we have the first slide, that is introductory slide or the index slide, where I want you people to know that ಈ ಒಂದು ಸೆಷನ್ ಏನ್ ಮಾಡ್ತಾ ಇದೀವಲ್ಲ, ಈ ಕಂಪ್ಲೀಟ್ ಆಗಿರೋ ಸೆಷನ್ ಎಲ್ಲಿಂದ ನೀವು 10th ಲೆವೆಲ್ ದಿಂದ ಹಿಡಿದು ಸಿವಿಲ್ ಸರ್ವಿಸಸ್ ವರೆಗೂ ಕೂಡ ಇದು ರೆಲೆವೆಂಟ್ ಆಗಿರುವಂತ ಒಂದು ಸೆಷನ್ ಇದು. ಈ ಸೆಷನ್ ನ ಯಾರು ಅಟೆಂಡ್ ಮಾಡ್ತಿರಲ್ಲ, ಸಿವಿಲ್ ಸರ್ವಿಸ್ ಬರೀತಿರಬಹುದು ಅಥವಾ 10th ಎಕ್ಸಾಮ್ ಬರೀತಿರ್ಬೋದು, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಎನಿ ರಿಟರ್ನ್ ಎಕ್ಸಾಮ್. ಆ ಎಕ್ಸಾಮ್ ಗಳನ್ನು ಯಾವ ರೀತಿ ಬರೀಬೇಕು ಅಥವಾ ಆ ಎಕ್ಸಾಮ್ ಗಳಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಉತ್ತರಗಳನ್ನ ಸ್ಟ್ರಕ್ಚರ್ ಕೊಡಬೇಕು ಎನ್ನುವಂತಹ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದ್ರ ಓವರ್ ವ್ಯೂ ಏನಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ಪ್ರೆಸೆಂಟೇಷನ್ ಇಂದು ಫಸ್ಟ್ನೇದು ಟೈಪ್ಸ್ ಆಫ್ ಆನ್ಸರ್ಸ್ ಗಳನ್ನ ನೋಡೋಣ, ಯಾವ ರೀತಿಯಾಗಿರುವಂತಹ ಆನ್ಸರ್ಗಳು ನಮಗೆ ಬರ್ತವೆ ಅಥವಾ ಸಿಗ್ತವೆ. ಎರಡನೇದು ಸ್ಟ್ರಕ್ಚರಿಂಗ್ ಅವರ್ ಆನ್ಸರ್ಸ್, ಯಾವ ರೀತಿ ನಮ್ಮ ಆನ್ಸರ್ ಗಳನ್ನ ನಾವು ಸ್ಟ್ರಕ್ಚರ್ ಗಳನ್ನ ಕೊಡಬೇಕು. ಅದಾದ ನಂತರ ಬೋನಸ್ ಸೆಷನ್, ಇದು ಲಾಸ್ಟ್ ಟೈಮ್ ವರೆಗೆ ಯಾರು ಇರ್ತಾರಲ್ಲ, ಅದ್ಭುತವಾಗಿರುವಂತಹ ಪಾಯಿಂಟ್ಸ್ ಗಳನ್ನ ಮಾಡಿದ್ದೀನಿ, ವಿಚ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಯು ಆಲ್. So without any delay, let's get into the section 1, that is section A, the types of answers. See, majorly ನಮಗೆ ಸಿಗುವಂತಹ ಆನ್ಸರ್ಗಳು ಅಥವಾ ಟೈಪ್ಸ್ ಆಫ್ ಆನ್ಸರ್ಸ್ ಯಾವ್ಯಾವ ಅಂತ ಹೇಳಿದ್ರೆ, we get around 4 types of answers, that is bulleting, that is paragraphing, differential answers or numerical answers. ಇವುಗಳು ಏನು ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಬರ್ತಿರಬಹುದು. ಅದಕ್ಕೆ ನಾನು ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಉತ್ತರ ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಇದರ ಯೂಸೇಜ್ ಗಳ ಬಗ್ಗೆ ಒಂದ್ ಮಾತು ಹೇಳಿ ನಾನು ಮುಂದೆ ಹೋಗ್ತೀನಿ. ಟೈಪ್ಸ್ ನೋಡಿ, ಬುಲೆಟಿಂಗ್ ನಾವು ಯಾವಾಗ ಬಳಸ್ತೀವಿ, ಪಾಯಿಂಟರ್ ವೈಸ್ ಬರಿಬೇಕಾದ್ರೆ ಬಳಸ್ತೀವಿ, ಮತ್ತೆ ಅದರ ಉಪಯೋಗಗಳು ಏನಂತ ಪ್ರಶ್ನೆ ಬಂದಾಗ ನಾನು ನೆಕ್ಸ್ಟ್ ಹೇಳ್ತೀನಿ. ಪ್ಯಾರಾಗ್ರಾಫಿಂಗ್ ಯಾವಾಗ ಬಳಸ್ತೀವಿ, ನೀಡ್ಸ್ ಪ್ರಾಪರ್ ಸ್ಟ್ರಕ್ಚರ್. ಇದರಲ್ಲಿ ನಮಗೆ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಸ್ಟ್ರಕ್ಚರ್ ಯಾವ ರೀತಿ ಕೊಡಬೇಕು ಎನ್ನುವಂತ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಡಿಫರೆನ್ಷಿಯಲ್, ಇದು ನಮ್ಮ ಹ್ಯಾಬಿಚುವಲ್ ರೈಟಿಂಗ್. ಇದು ಅಂದ್ರೆ ಏನಾದ್ರೆ ವ್ಯತ್ಯಾಸ ಹೇಳಕ್ ಏನಾದ್ರೆ ಹೇಳಿದ್ರೆ, ವಿ ಜಸ್ಟ್ ಹ್ಯಾವ್ ಒನ್ ಬಾಕ್ಸ್, ಅದರಲ್ಲಿ ಮಿಡ್ಲ್ ಅಲ್ಲಿ ಒಂದು ಲೈನ್ ಹಾಕ್ತಿವಿ ಅಂಡ್ ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್ ಮಾಡ್ತೀವಿ. ಅದರಲ್ಲಿ ಏನೆಲ್ಲ ನೆನ್ಪಿಟ್ಕೋಬೇಕು, ಏನೆಲ್ಲ ಮರಿಬೇಕು ಅಥವಾ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರಿಬಾರ್ದು ಎನ್ನುವಂತ ವಿಷಯದ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ದೆನ್ ನ್ಯೂಮರಿಕಲ್ ಸೆಕ್ಷನ್ ಅಂದ್ರೆ ದಿಸ್ ಇಸ್ ಮೋರ್ ಆಫ್ ಅ ಮ್ಯಾಥಮೆಟಿಕಲ್ ನೇಚರ್. ಫಾರ್ಮುಲಾಗಳನ್ನ ಹಾಕೋದು, ಫ್ಯಾಕ್ಟ್ಸ್ ಗಳನ್ನ ಹಾಕೋದು, ನಂಬರ್ ಗಳನ್ನ ಹಾಕೋದು, ಇಂತಹ ಒಂದು ಆನ್ಸರ್ ಗಳನ್ನ ನಾವೇನಂತ ಕರಿಬಹುದು, ನ್ಯೂಮೆರಿಕಲ್ ಅಂತ ಕರಿಬಹುದು. ಸರಿನಾ? ಫಸ್ಟ್ ನಾವು ನೋಡೋಣ, ಬುಲೆಟಿಂಗ್ ಅಥವಾ ಬುಲೆಟ್ ಪಾಯಿಂಟರ್ಸ್ ನ ಎಲ್ಲಿ ಬಳಸಬೇಕು. ರಿಮೆಂಬರ್ ವೆನ್ ಟು ಯೂಸ್ ಬುಲೆಟ್ ಪಾಯಿಂಟ್ಸ್ ಅಥವಾ ಬುಲೆಟಿಂಗ್ ನ ಯಾವಾಗ ಬಳಸಬೇಕು ಅಂತ ಬಂದಾಗ, ವೆನ್ ದೇರ್ ಇಸ್ ನೋ ಟೈಮ್, ಸಮಯ ಬಹಳ ಕಡಿಮೆ ಇದ್ದಾಗ, ನಾವು ಏನಾದ್ರೆ ಮಿಸ್ ಮಾಡ್ತಾ ಇದೀವಿ, ಟಕ್ 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 ಬರೆದು ಏನಾದ್ರೆ ಅಟ್ಲೀಸ್ಟ್ ಅಟೆಂಡ್ ಆದ್ರೂ ಮಾಡಬೇಕು, ವಿ ಅಟ್ಲೀಸ್ಟ್ ಹ್ಯಾವ್ ಟು ಅಟೆಂಡ್ ಅಂತ ಯಾವಾಗ ಅನ್ಸುತ್ತಲ್ಲ, ದೆನ್ ವಿ ಆರ್ ಸಪೋಸ್ ಟು ಯೂಸ್ ದ ಬುಲೆಟಿಂಗ್ ಟೆಕ್ನಿಕ್. ಸರಿನಾ? ದೆನ್ ಇನ್ ಬಿಟ್ವೀನ್ ಆಫ್ ದ ಆನ್ಸರ್ಸ್, ಟು ಮೇಕ್ ಯುವರ್ ಆನ್ಸರ್ಸ್ ಅ ಬಿಟ್ ಅಟ್ರಾಕ್ಟಿವ್. ಸರಿನಾ? ನಿಮ್ಮ ಆನ್ಸರ್ ಗಳನ್ನ ಅಟ್ರಾಕ್ಟಿವ್ ಆಗಿ ಕಾಣಿಸಕ್ಕೆ ಅಥವಾ ತೋರ್ಸಕ್ಕೆ ನೀವೇನ್ ಮಾಡಬೇಕು, ಬುಲೆಟ್ ಗಳನ್ನ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಗಿವನ್ ಒನ್ ಪ್ಯಾರಾಗ್ರಾಫ್, ಆ ಪ್ಯಾರಾಗ್ರಾಫ್ ಅಲ್ಲಿ ಬರ್ತಿರುವಂತಹ 3 ಮುಖ್ಯ ಬಿಂದುಗಳನ್ನ ಏನ್ ಮಾಡ್ಬೇಕು, ಪಾಯಿಂಟ್ಸ್ ಗಳನ್ನ ಟಕ್ 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 ಹಾಕ್ಬಿಡೋದು. ದೆನ್ ಇನಿಷಿಯಲ್ ಪಾಯಿಂಟರ್ ಶುಡ್ ಬಿ ವೆರಿ ಸಾಲಿಡ್. ಇಫ್ ಇನ್ ಕೇಸ್ ನಿಮ್ಮ ಕಂಪ್ಲೀಟ್ ಆನ್ಸರ್ ಅನ್ನು ನೀವು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ತಾ ಇದ್ರಾ, ಫುಲ್ ಪಾಯಿಂಟರ್ ಬೇಸೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ದಯಮಾಡಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇನಿಷಿಯಲ್ ಪಾಯಿಂಟ್ಸ್, ಫಾರ್ ಎಕ್ಸಾಂಪಲ್ 5 ಪಾಯಿಂಟ್ಸ್ ಇದಾವ ಅಂತ ಅನ್ಕೊಳ್ಳಿ, ಅದರಲ್ಲಿ ಇರುವಂತಹ 1, 2, 3 ಬಹಳ ಅಂದ್ರೆ ಬಹಳ ಸಾಲಿಡ್ ಆಗಿ ಬರೀಬೇಕು, ಬಹಳ ಕಂಟೆಂಟ್ಫುಲ್ ಆಗಿರುವಂತಹ ಒಂದು ಏನ್ ಬರೀಬೇಕು, ಪಾಯಿಂಟ್ಸ್ ಗಳನ್ನ ಬರೀಬೇಕು. ಸರಿನಾ? ಇದು ನಮ್ಮ ಬುಲೆಟಿಂಗ್ ಸೆಕ್ಷನ್ ಬಗ್ಗೆ ಬರುವಂತಹ ಇನ್ಫಾರ್ಮೇಶನ್. ಈಗ ನಮಗೆ ಸಿಗುತ್ತೆ ಪ್ಯಾರಾಗ್ರಾಫಿಂಗ್ ಅಂದ್ರೆ ಯಾವ ರೀತಿಯಾಗಿರುವಂತದ್ದು. ಇದು ಪ್ಯಾರಾಗ್ರಾಫಿಂಗ್ ಆಕ್ಚುಯಲ್ ಪಾಯಿಂಟ್ ಆಫ್ ಡಿಸ್ಕಷನ್. ಇವತ್ತು ನಮ್ಮ ಈ ಒಂದು ಸೆಷನ್ ಪಾಯಿಂಟ್ ಆಫ್ ಡಿಸ್ಕಷನ್ ಏನಂತ, ಪ್ಯಾರಾಗ್ರಾಫಿಂಗ್ ಯಾವ ರೀತಿ ನಾವು ಪ್ಯಾರಾಗ್ರಾಫ್ ಮಾಡಬೇಕು. ಮತ್ತೆ ನಾನು ನಿಮ್ಗೋಸ್ಕರ ಎಕ್ಸಾಂಪಲ್ ಗಳನ್ನ ಸಹ ತಗೊಂಡ್ಬಂದಿದ್ದೀನಿ. ಐ ವಿಲ್ ಶೋ ಆಲ್ಸೋ ದ ಎಕ್ಸಾಂಪಲ್ ಟು ಯು ಆಲ್, ಡೋಂಟ್ ವರಿ. ಸರಿನಾ? ಯಾವ ರೀತಿ ನಾವು ಸ್ಟ್ರಕ್ಚರ್ ಕೊಡಬೇಕು, ಯಾವ ರೀತಿ ಬಾಡಿ ಇರಬೇಕು, ಇಂಟ್ರೊಡಕ್ಷನ್ ಯಾವ ಇರಬೇಕು, ಮತ್ತೆ ಕನ್ಫ್ಯೂಷನ್ ಯಾವ ರೀತಿ ಇರಬೇಕು. ಯಾಕಂದ್ರೆ ಬಹಳಷ್ಟು ವಿಚಾರಗಳು ನಮಗೆ
ಗೊತ್ತೇ ಇರಲ್ಲ. ನಾವು ಜನರಲೈಸ್ ಮಾಡ್ಬಿಟ್ಟಿರ್ತೀವಿ, ಒಂದು ಇಂಟ್ರೊಡಕ್ಷನ್ ಇರಬೇಕು, ಒಂದು ಬಾಡಿ ಇರಬೇಕು, ಒಂದು ಕನ್ಫ್ಯೂಷನ್ ಇದ್ರೆ ಸಾಕಷ್ಟೇ ಅಂತ ಅನ್ಕೋದು. ಅಷ್ಟೇ ಸಾಲಲ್ಲ. there is more to that. there is more to that aspect of answer writing. ಸರಿನಾ? let's continue. ಪ್ಯಾರಾಗ್ರಾಫಿಂಗ್ ಅಂತೂ ನಾವು ಯಾವಾಗ ಬಳಸ್ತೀವಿ? when we have paragraph based answering. ಸರಿನಾ? ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಇದನ್ನ ಫಸ್ಟ್ ಟೈಪ್ಸ್ ಆಫ್ ಆನ್ಸರ್ಸ್ ಗಳನ್ನ ಮುಗಿಸ್ಬೋಣ. ಡಿಫರೆನ್ಷಿಯಲ್ ಆನ್ಸರಿಂಗ್ ಅಥವಾ ಡಿಫರೆನ್ಷಿಯಲ್ ಆನ್ಸರಿಂಗ್ ಮೆಥಡ್, ಇದನ್ನ ನಾವು ಯಾವಾಗ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅಂತ ಹೇಳಿದ್ರೆ, ಒಂದ್ ವೇಳೆ ಇದರಲ್ಲಿ ಇರುವಂತಹ ಎರಡು ವಸ್ತುಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ತೋರಿಸಿ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಒಂದ್ ವಸ್ತುವಿನ ಹೆಸರು ಬರೀತೀವಿ, ಇನ್ನೊಂದ್ ಕಡೆ ಇನ್ನೊಂದು ವಸ್ತುವಿನ ಹೆಸರು ಬರೆದು ಏನ್ ಮಾಡ್ತೀವಿ, ವಿ ಪುಟ್ ಪಾಯಿಂಟ್ ಸೈಡ್. ಅಲ್ಲಿ ಒಂದು ತಪ್ಪೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಅಲೈನ್ಮೆಂಟ್ ನ ಮಿಸ್ ಮಾಡ್ತೀವಿ ನಾವು. ಅದು ಆಗ್ಬಾರ್ದು. ಒಂದ್ ವೇಳೆ ನಾನು ಫಸ್ಟ್ ಲೈನ್ ಅಲ್ಲಿ ಏನಾದ್ರೆ ಫಸ್ಟ್ ಪಾಯಿಂಟ್ ನ ಬರ್ತೀನಿ ಅಂದ್ರೆ, ಈ ಕಡೆ ಇರುವಂತ ಬಾಕ್ಸ್ ಅಲ್ಲೂ ಸಹ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ಪಾಯಿಂಟ್ ಬರೀಬೇಕು. ಒಂದ್ ವೇಳೆ ಇಲ್ಲಿ ನಾನು 3 ಲೈನ್ಸ್ ಯೂಸ್ ಮಾಡಿದೆ ಫಸ್ಟ್ ಪಾಯಿಂಟಿಗೆ ಯೂಸ್ ಆಯ್ತು, ಅವಾಗ ನಾನೇನ್ ಮಾಡ್ಬೇಕು, ಈ 3 ಲೈನ್ ಇರ್ತಲ್ಲ, ಈ 3 ಲೈನ್ ಗಳನ್ನ ಬಿಟ್ಟು ಕೆಳಗಡೆ ಇರುವಂತ 4th ಲೈನ್ ಇಂದ ಇಲ್ಲಿ ನಾನು ಸೆಕೆಂಡ್ ಪಾಯಿಂಟ್ ನ ಮತ್ತೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ನ ಬರೀಬೇಕು. ಸೊ ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ನ್ಯೂಮರಿಕಲ್ ನಮ್ಗೆ ಸಿಗುವಂತದ್ದು, ಯು ನೀಡ್ ಟು ಥಿಂಕ್ ದಟ್ ಇವ್ಯಾಲ್ಯೂಯೇಟರ್ ಡಸಂಟ್ ನೋ ಎನಿಥಿಂಗ್. ಇದು ಬೇಸಿಕಲಿ ಎಲ್ಲ ಕಡೆ ಅಪ್ಲೈ ಆಗುವಂತ ಫಾರ್ಮುಲಾ. ಇದು ನ್ಯೂಮರಿಕಲ್ಸ್ ಮಾತ್ರ ಅಲ್ಲ, ನಿಮಗೆ ಬುಲೆಟಿಂಗ್ ಆಗಿರ್ಬಹುದು, ನಿಮ್ಮ ಪ್ಯಾರಾಗ್ರಾಫಿಂಗ್ ಆಗಿರ್ಬಹುದು, ನಿಮ್ಮ ಡಿಫರೆನ್ಷಿಯಲ್ ಆನ್ಸರ್ಸ್ ಆಗಿರ್ಬಹುದು, ಅಥವಾ ನ್ಯೂಮರಿಕಲ್ ಆಗಿರ್ಬಹುದು. ನೀವು ಯಾವುದೇ ಕಾರಣಕ್ಕೆ ಏನ್ ಅನ್ಕೋಬಾರ್ದು, ನನ್ನ ಇವ್ಯಾಲ್ಯೂಯೇಟರ್ಗೆ ಎಲ್ಲ ಗೊತ್ತು, ಎಲ್ಲ ಕರೆಕ್ಟ್, ಹಿ ನೋಸ್ ಎವ್ರಿಥಿಂಗ್ ಅಂತ ಅವನಿಗೆ ಅನ್ನಿಸ್ಬಾರ್ದು. ಬಟ್ ರಾದರ್ ಏನ್ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಈ ಒಂದು ಕ್ವಶನ್ ಪೇಪರ್ ನ ಅಥವಾ ಆನ್ಸರ್ ಪೇಪರ್ ನ ಚೆಕ್ ಮಾಡುವಂತ ಒಬ್ಬ ವ್ಯಕ್ತಿಗೆ ಏನು ಗೊತ್ತಿಲ್ಲ, ನಾನೇ ಅವನಿಗೆ ತಿಳಿಸ್ಬೇಕು. ಹಾಗಾಗಿ ನಾನು ಏನ್ ಮಾಡ್ಬೇಕು, ಜಸ್ಟ್ ಸೊಲ್ಯೂಷನ್ ಬರೆದು ಬಿಡಬಾರ್ದು. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದೀನಿ, ಒಂದು ಸೊಲ್ಯೂಷನ್ ಸಿಕ್ಕೋದನ್ನು ಬರೆದು ಬಿಡಬಾರ್ದು. ಅದ್ರ ಪಕ್ಕದಲ್ಲಿ ಬರೀಬೇಕು, ಯಾವ ರೀತಿ ಯಾವ ಫಾರ್ಮುಲಾವನ್ನು ಬಳಸಿ ನಾನು ಈ ಒಂದು ಸೊಲ್ಯೂಷನ್ ಬಂದೆ ಎನ್ನುವಂತ ವಿಷಯವನ್ನು ತೋರಿಸುವಂತ ಕೆಲಸ ಮಾಡಬೇಕು. ಸರಿನಾ? ದೆನ್ ಪ್ರೊವೈಡ್ ಕ್ಲಿಯರ್ ಫಾರ್ಮುಲಾ ಬೇಸ್ಡ್ ಆನ್ಸರ್ಸ್. ನಿಮ್ಮ ಫಾರ್ಮುಲಾಗಳು ಕ್ಲಿಯರ್ ಇರಬೇಕು, ನಿಮ್ಮ ನಂಬರ್ಸ್ ಕ್ಲಿಯರ್ ಆಗಿರ್ಬೇಕು. ಸೊ ಯು ಶುಡ್ ಬಿ ವೆರಿ cautious also about these type of answers. ಸ್ವಲ್ಪ ಒಂದು ಡಾಟ್, 1+, 1- ಏನಾದ್ರು ಮಿಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇಡೀ ಆನ್ಸರ್ ಏನಾಗುತ್ತೆ, ಕೆಟ್ಟು ಹೋಗುತ್ತೆ. ದಟ್ ವುಡ್ ಬಿ ದ ಥಿಂಗ್. ಸೊ ನೌ the major part or the major point of discussion of this live session or this video, section B, that is structuring our answers. What do you mean by structuring our answers? ನಾನು ಹೇಳಿದೆ ನಿಮಗೆ ಯಾವ ರೀತಿಯಲ್ಲಿ ನಮ್ಮ ಸ್ಟ್ರಕ್ಚರ್ಗಳು ಅಥವಾ ನಮ್ಮ ಆನ್ಸರ್ಗಳು ಇರಬೇಕು ಎನ್ನುವಂತಹ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೆ. ಅದ್ರ ಬಗ್ಗೆನೇ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಹೇಳಿ ನಾನು ನಿಮ್ಗೋಸ್ಕರ ಒಂದು ಅದ್ಭುತವಾಗಿರುವಂತಹ ಎಕ್ಸಾಂಪಲ್ ನ ತಗೊಂಡು ಬಂದಿದ್ದೀನಿ. ಆ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರೆ, ಒಂದು ನೆಲ್ಸನ್ ಮಂಡೇಲದ ಒಂದು ಕಥೆ ಇತ್ತು, ಒಂದು ಸಣ್ಣ ಒಂದು ಎಕ್ಸ್ಟ್ರಾಕ್ಟ್ ಇತ್ತು ಒಂದು ಟೆನ್ಸಿನ ಬುಕ್ ಅಲ್ಲಿ. ಅದರಲ್ಲಿ ಇರುವಂತಹ ಆ ಒಂದು ಲೆಸನ್ ಅನ್ನು ಬಳಸಿ ನಾನೇನ್ ಮಾಡಿದ್ದೀನಿ, ಒಂದು ಕ್ವಶನ್ ಅನ್ನು ಪ್ರಿಪೇರ್ ಮಾಡಿ ಅದಕ್ಕೆ ನಾನೇ ಉತ್ತರ ಬರೆದು ಏನ್ ಮಾಡಿದ್ದೀನಿ, ನಿಮಗೆ ವ್ಯತ್ಯಾಸಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಈಗ ಆ ವ್ಯತ್ಯಾಸವನ್ನು ತೋರಿಸ್ತಿದ್ದೀನಿ, ದಯಮಾಡಿ ಸ್ವಲ್ಪ ಗಮನ ಕೊಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಒಂದು ಆನ್ಸರ್ ನ ಅಟೆಂಡ್ ಮಾಡಬೇಕು ಅಂತ. ಸರಿನಾ? ಲೆಟ್ಸ್ ಗೆಟ್ ಇನ್ ಟು ದ ಎಕ್ಸಾಂಪಲ್. All right, dear people, hope you are able to see the screen now. So let's get into the design of the answer. ಇಲ್ಲಿ ಆನ್ಸರ್ ಇನ ಡಿಸೈನ್ ಅಥವಾ ಸ್ಟ್ರಕ್ಚರ್ ಅಲ್ಲಿ ಇನ್ನಷ್ಟು ಡೈವ್ ಮಾಡೋಣ, so that we understand the tactics that are being used in answering ಅಥವಾ that are being used in the whole answer structure. Set up. See, I have one question here. Our question, this is the question where you are able to see 1, 2, 3, 4 major points ನಮಗೆ ಕಂಡು ಬರ್ತದೆ. There are 4 major points that are being highlighted. All right. So ಆ 4 major point ಗಳ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ನಿಮಗೆ. 4 major point ಗಳ ಬಗ್ಗೆ ನಾನು ನಿಮಗೆ ಮಾತಾಡ್ತೀನಿ. ಬಟ್ ಈಗ ಅದಕ್ಕಿಂತ ಮುಂಚೆ ಫಸ್ಟ್ ರೂಲ್ ಆಫ್ ಆನ್ಸರಿಂಗ್ ಎನಿ ಕ್ವಶನ್, ಯಾವುದೇ ಕ್ವಶನ್ ಅನ್ನು ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ರೂಲ್ ಏನ್ ಗೊತ್ತಾ? ಬ್ರೇಕ್ ದ ಆನ್ಸರ್ ಇಂಟು ಸ್ಮಾಲ್ ಚಂಕ್ಸ್. ಅಂದ್ರೆ ಅದೇ 1 ಭಾಗ, 2 ಭಾಗ, 3ನೇ ಭಾಗ, 4ನೇ ಭಾಗ. ಅಂದ್ರೆ ಒಂದೇ ಪ್ರಶ್ನೆಯಲ್ಲಿ ನಾನೆಷ್ಟು ಭಾಗಗಳನ್ನ ಮಾಡಿದೆ? 4 ಭಾಗಗಳನ್ನು ಮಾಡಿದೆ. ಸೊ ದಟ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಓಕೆ, ನನ್ನ ಉತ್ತರ ಯಾವ ರೀತಿಯಾಗಿರುವಂತ ಉತ್ತರ ಬರಬೇಕು, ಯಾವ ರೀತಿಯಾಗಿರುವಂತ ನನ್ನ ಆನ್ಸರ್ ಬರಬೇಕು ಎನ್ನುವಂತ ವಿಷಯ ನನಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಆನ್ಸರ್ ಅನ್ನು ಡಿಸೈನ್ ಕೂಡ ಅದೇ ರೀತಿ ಮಾಡಬೇಕು. ಒಂದ್ ವೇಳೆ ನೀವೇನಾದ್ರೆ ಲಾಸ್ಟ್ ಸೆಷನ್ ಅಂದ್ರೆ ಲಾಸ್ಟ್ ವಿಡಿಯೋ, ನಮ್ದು ಫಸ್ಟ್ ವಿಡಿಯೋ, ಕ್ಲಾಸ್ ಅಕಾಡೆಮಿಯ ಫಸ್ಟ್ ವಿಡಿಯೋ ಏನಾದ್ರೆ ನೀವು ನೋಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವು ಅದನ್ನ ನೋಡಿ. ಅಲ್ಲಿ ನಾನು ಬ್ರೈನ್ ಸ್ಟಾರ್ಮಿಂಗ್ ಬಗ್ಗೆ ಮಾತಾಡಿದ್ದೀನಿ.
ಬ್ರೈನ್ ಸ್ಟಾಮಿಂಗ್ ಅಂದ್ರೆ ಏನು, ಬ್ರೈನ್ ಸ್ಟಾಮಿಂಗ್ ನ ಯಾವ ರೀತಿ ಮಾಡ್ಬೇಕೆನ್ನುವಂತ ವಿಷಯದ ಬಗ್ಗೆ ನಾನು ಮಾತಾಡಿದ್ದೀನಿ. ಇಫ್ ಯು ಹ್ಯಾವೆಂಟ್ ವಾಚ್ ದಟ್ ವಿಡಿಯೋ, ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ ಮೋರ್ ಇನ್ ಎ ಮೋರ್ ಬೆಟರ್ ಮ್ಯಾನರ್. ಸರಿನಾ? ಎಸ್. ಸೊ ನಾವು ವಿ ಹ್ಯಾವ್ ಡಿವೈಡೆಡ್. ಓಕೆ, ಡಿವೈಡ್ ಅಂತೂ ಮಾಡಿದ್ವಿ. ಅದಾದ ನಂತರ ನಮ್ಮ ಬೇಸಿಕ್ ಸ್ಟ್ರಕ್ಚರ್, ಒಂದನೇದು ಇಂಟ್ರೊಡಕ್ಷನ್ ಬರಬೇಕು, ಎರಡನೇದು ನಮ್ಮ ಆನ್ಸರ್ ಬರಬೇಕು, ಅಂದ್ರೆ ಬಾಡಿ ಆಫ್ ದ ಆನ್ಸರ್ ಬರಬೇಕು, ಅದಾದ ನಂತರ ಕನ್ಕ್ಲೂಷನ್ ಬರಬೇಕು. ಆದ್ರೆ ನಮ್ಮ ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕು ಎನ್ನುವಂತ ಪ್ರಶ್ನೆ, ಈ ಒಂದು ಇಂಟ್ರೊಡಕ್ಷನ್ ಭಾಗ ಏನಿದೆಯಲ್ಲ, ಇದು ಯಾವ ರೀತಿ ಇರಬೇಕು ಎನ್ನುವಂತ ಪ್ರಶ್ನೆ, ಅದನ್ನ ನಾವು ಯಾವ ರೀತಿ ಬರಿಬೇಕು, ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ಸಪೋಸ್ ಟು ಬಿ ದೇರ್ ಇನ್ ದಿಸ್ ಪಾರ್ಟ್ ಎನ್ನುವಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ನೋಡಿ, ಇಲ್ಲಿ ನೋಡಿ, ಇಂಟ್ರೊಡಕ್ಷನ್ ಅಂತ ಬರದೆ ಲಾಂಗ್ ವಾಕ್ ಟು ಫ್ರೀಡಮ್, ಇದು ಪಾಠದ ಹೆಸರು. ಲಾಂಗ್ ವಾಕ್ ಟು ಫ್ರೀಡಮ್ is an autobiographical work by Nelson Mandela, the former president of South Africa and an iconic figure in the struggle against apartheid. ಸೊ ಇಲ್ಲಿ ಏನಾಯ್ತು, ನನಗೆ ಎರಡು ವಿಚಾರಗಳು ಸಿಕ್ಕು. ಒಂದಂತರೂ ಇದು ಲೆಸನ್ ಇನ ಇಂಟ್ರೊಡಕ್ಷನ್ ಆಯ್ತು. ಅದಾದ ನಂತರ ಇನ್ನೊಂದು ವಿಚಾರ ಕೂಡ ಏನಾಗ್ತಿದೆ, ಅದರ ಆಥರ್ ಅಥವಾ ಅದನ್ನ ಬರೆದಿರುವಂತ ವ್ಯಕ್ತಿಯ ಒಂದು ಇಂಟ್ರೊಡಕ್ಷನ್ ಕೂಡ ಆಗ್ತಾ ಇದೆ. ಅಂದ್ರೆ ನಮಗೆ ಈ ಎರಡು ವಿಚಾರಗಳನ್ನ ನಾವು ನಮ್ಮ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ನಾವು ಮೆನ್ಷನ್ ಮಾಡಲೇಬೇಕು. ಸರಿನಾ? ಅಂಡ್ ದೆನ್ ಇನ್ ದಿಸ್ ಲೆಸನ್ Mandela recounts his journey from a young boy in rural Transkei to becoming a key leader in the fight for freedom and equality in South Africa. ಸೊ ನಮಗೇನು ವಿಚಾರ, ಇನ್ನೊಂದು ವಿಚಾರ ಇಲ್ಲಿ ಅರ್ಥ ಆಗ್ತಿದೆ ನೋಡ್ರಿ. ಇದು ಮೂರನೇ ಭಾಗ, ಯಾರ್ದು ಇಂಟ್ರೊಡಕ್ಷನ್ ಇಂದ ಮೂರನೇ ಭಾಗ. ಇದೇನು, ದಿಸ್ ಇಸ್ ಟಾಕಿಂಗ್ ಅಬೌಟ್ ಓವರ್ ಆಲ್ ಐಡಿಯಾ ಆಫ್ ದ ಲೆಸನ್. ಈ ಲೆಸನಿನ ಹೆಸರೇನು, ಇದಾಯ್ತು. ಈ ಲೆಸನ್ ಅನ್ನು ಬರೆದವ್ರು ಯಾರು, ಇದಾಯ್ತು. ಈ ಲೆಸನಿನ ಓವರ್ ಆಲ್ ಐಡಿಯಾ ಏನು ಎನ್ನುವಂತ ವಿಷಯ ನಮಗೆ ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ನಮಗೇನ್ ಗೊತ್ತಾಯ್ತು, ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಮಗೆ 3 ಭಾಗಗಳು ಸಿಗ್ತವೆ ಅಥವಾ 3 ಆಸ್ಪೆಕ್ಟ್ ಗಳು ಸಿಗ್ತವೆ. ಒಂದು ಲೆಸನ್ನಿನ ಇಂಟ್ರೊಡಕ್ಷನ್, ಎರಡನೇದು ಆಥರಿನ ಇಂಟ್ರೊಡಕ್ಷನ್, ಮತ್ತೆ ಓವರ್ ಆಲ್ ಐಡಿಯಾ ಆಫ್ ದ ಲೆಸನ್ ನಮಗೆ ಸಿಗ್ಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ನಮ್ಮ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೊ ಹಾಗಾದ್ರೆ ನಮಗೆ ಗೊತ್ತಾಯ್ತು ಇಂಟ್ರೊಡಕ್ಷನ್ ನಾವು ಯಾವ ರೀತಿ ಬರಿಬೇಕಂತ. ಹಾಗಾದ್ರೆ ನಾವು ನೋಡೋಣ ಈಗ ಮುಂದೆ ಹೋಗಿ ಏನನ್ನ ಆನ್ಸರ್ ಆಫ್ ದ ಬಾಡಿ ಆಫ್ ದ ಆನ್ಸರ್ ಅನ್ನ ನೋಡೋಣ. ಇದರಲ್ಲಿ ಏನೆಲ್ಲ ಸಿಗ್ಬೇಕು ನಮಗೆ ಅಂತ ಪ್ರಶ್ನೆ ಬಂದಾಗ ನೋಡಿ, ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, ಸಮಟೈಮ್ಸ್ ವಿ ಯೂಸ್ ಬುಲೆಟ್ ಆನ್ಸರಿಂಗ್, ಸಮಟೈಮ್ಸ್ ವಿ ಯೂಸ್ ಪ್ಯಾರಾಗ್ರಾಫ್. ಈ ಎರಡೂ ಸಂದರ್ಭಗಳಲ್ಲಿ ಯಾವ ರೀತಿ ಬರಿಬೇಕು ಎನ್ನುವಂತ ಎಕ್ಸಾಂಪಲ್ ನಾನು ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀನಿ, ಡೋಂಟ್ ವರಿ. ಈ ಎರಡು ವಿಚಾರಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬರಬೇಕು. ಇಲ್ಲ ಈ ಎರಡು ವಿಚಾರಗಳನ್ನ ಅಥವಾ ಈ ಎರಡು ಮ್ಯಾಟ್ರಸ್ ನ ಲೈಕ್ ಪ್ಯಾರಾಗ್ರಾಫ್ ಮತ್ತೆ ಬುಲೆಟ್ ಪಾಯಿಂಟರ್ಸ್ ನ ಒಂದೇ ಆನ್ಸರ್ ಅಲ್ಲಿ ಬರಿಬೇಕಂದ್ರೆ ಹೆಂಗ್ ಬರಿಬೇಕೆನ್ನುವಂತ ವಿಷಯಕ್ಕೂ ಸಹ ನಾನು ಉತ್ತರ ಕೊಟ್ಟಿದ್ದೀನಿ. ಅದನ್ನ ನೋಡ್ಬೇಕಂತ ಹೇಳಿದ್ರೆ ಅಥವಾ ಅದನ್ನ ಕಲಿಬೇಕಂತ ಹೇಳಿದ್ರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಇಲ್ಲಿ ನೋಡಿ, ನಮ್ಗೆ ಏನೆಲ್ಲ ಬರುತ್ತೆ, ನಮಗೆ ಪ್ಯಾರಾಗ್ರಾಫ್ ಬರುತ್ತೆ, ಅದಾದ ನಂತರ ನಮಗೆ ಸಬ್ ಹೆಡಿಂಗ್ ಗಳು ಬರ್ತವೆ, ಅದಾದ ನಂತರ ನಮಗೆ ಬುಲೆಟ್ ಪಾಯಿಂಟ್ಸ್ ಕೂಡ ಬರಬಹುದು, ಅದಾದ ನಂತರ ನಮಗೆ ಎವಿಡೆನ್ಸ್ ಬರುತ್ತೆ, ಅದಾದ ನಂತರ ನಮಗೆ ಚಾರ್ಟ್ಸ್ ಮತ್ತೆ ಡಯಾಗ್ರಾಮ್ಸ್ ಕೂಡ ಬರಬಹುದು. ಈ 5 ಆಸ್ಪೆಕ್ಟ್ಸ್ ಏನಿದಾವಲ್ಲ, 1 2 3 4 and 5, ಈ 5 ಆಸ್ಪೆಕ್ಟ್ಸ್ ಏನಿದಾವಲ್ಲ ಬಹಳ ಮುಖ್ಯವಾಗಿರುವಂತ ಭಾಗ ನಮಗೆ ಯಾವ್ದ್ರಲ್ಲಿ, ಬಾಡಿ ಆಫ್ ದ ಆನ್ಸರ್ ಅಲ್ಲಿ. ಸೊ ಯಾವ ರೀತಿ ಇದನ್ನ ನಾನು ಡಿವೈಡ್ ಮಾಡಿದ್ದೀನಿ ಅಥವಾ ಎಕ್ಸಾಂಪಲ್ ಮಾಡಿದ್ದೀನಿ ಅಂತ ನೋಡ್ರಿ. ಸರಿ, ಬಾಡಿ ಆಫ್ ದ ಆನ್ಸರ್ ಹೋಗಿದ್ದಾಗ ಫಸ್ಟ್ ನಮಗೆ ಏನ್ ಅರ್ಥ ಆಗ್ತಿದೆ, ಪ್ಯಾರಾಗ್ರಾಫ್ ನ ನೋಡೋಣ. ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಏನ್ ಸಿಗುತ್ತೆ, ಮತ್ತೆ ಟಾಪಿಕಲ್ ಮತ್ತೆ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ಸ್, ಈ ಎರಡು ಸ್ಟೇಟ್ಮೆಂಟ್ ಗಳನ್ನು ಗಮನದಲ್ಲಿ ಇಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ಸರಿನಾ? ಟಾಪಿಕಲ್ ಮತ್ತೆ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್. ಟಾಪಿಕಲ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್, ಸರಿನಾ, ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಕನ್ಕ್ಲೂಸಿವ್ ಅಂತ ಹೇಳಿದ್ರೆ ಎಂಡಿಂಗ್, ಯಾವ ರೀತಿ ನಾವು ನಮ್ಮ ಪ್ಯಾರಾಗ್ರಾಫ್ ನ ಎಂಡ್ ಮಾಡ್ತಾ ಇದೀವಿ, ಆ ವಿಷಯದ ಬಗ್ಗೆ ಹೇಳಿಕೊಡುವಂತಹ ಕೆಲಸ ಮಾಡುತ್ತೆ ಈ ಎರಡು ಸೆಂಟೆನ್ಸ್ ಗಳು ಒಂದು ಪ್ಯಾರಾಗ್ರಾಫ್ ದಲ್ಲಿ. ಸರಿನಾ? ಲೆಟ್ಸ್ ಸಿ. ಫಸ್ಟ್ನೇ ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಟಾಪಿಕಲ್ ಮತ್ತೆ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಸಿಗ್ತಾ ಇದೆನಾ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ನೋಡ್ರಿ, ಇದು ಕಲರ್ಸ್ ಮಾಡಿದ್ದೀನಿ ನಾನು ಪ್ಯಾರಾಗ್ರಾಫ್ ಗೆ. ಸರಿನಾ? ಅದೇ ರೀತಿ ಟಾಪಿಕಲ್ ಮತ್ತೆ ಕನ್ಕ್ಲೂಸಿವ್ ಕಲರ್ಸ್ ಮಾಡಿದ್ದೀನಿ, ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. The lesson delves into Mandela's personal political life, highlighting his unwavering commitment to justice, his moral integrity and his deep sense of responsibility. ಇದು ನಮ್ಮ ಓಪನಿಂಗ್ ಸ್ಟೇಟ್ಮೆಂಟ್. ಏನಾಗ್ತಿದೆ, ಆನ್ಸರ್ ಏನಾಗ್ತಿದೆ, ಓಪನ್ ಆಗ್ತಾ ಇದೆ. ಈಗ ಇಲ್ಲಿ ನಾನಿಲ್ಲಿ ಅಂಡ್ ದೇರ್ ಫೋರ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗಾದ್ರೆ ಇದು ಏನು ಅಂತ ಪ್ರಶ್ನೆ ಬಂದಾಗ ಇಲ್ಲಿ ನೋಡಿ, ಕನೆಕ್ಟಿವ್ಸ್ ಅಂತ ಹೇಳಿದೀನಿ.
ಕನೆಕ್ಟಿವ್ಸ್ ಅಂತ ಹೇಳಿದ್ರೆ ಈ ಎರಡು ಭಾಗಗಳನ್ನ ಮಧ್ಯದಲ್ಲಿ ಕನೆಕ್ಟ್ ಮಾಡುವಂತ ಕೆಲಸ ಮಾಡಬೇಕು. ಅಥವಾ ಕನೆಕ್ಟಿವ್ ಅಂತ ಹೇಳಿದ್ರೆ ಜಸ್ಟ್ ಒಂದು ವರ್ಡ್ ಮಾತ್ರ ಅಲ್ಲ, ಒಂದು ಇಡೀ ಪ್ಯಾರಾಗ್ರಾಫ್ ಇರಬಹುದು, ಒಂದು ಸೆಂಟೆನ್ಸ್ ಇರಬಹುದು, ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಟಾಪಿಕ್ ಇರಬಹುದು, ಅಥವಾ ಒಂದು ಐಡಿಯಾ ಇರಬಹುದು. ಇಟ್ ಕ್ಯಾನ್ ಬಿ ಎನಿಥಿಂಗ್ ಕನೆಕ್ಟಿವ್. ಸರಿನಾ? ಸೊ ಇಲ್ಲಿ ನಮಗೇನ್ ಕಂಡು ಬರ್ತಿದೆ, ಕನೆಕ್ಟಿವ್ ಕಂಡು ಬರ್ತಾ ಇದೆ. ಅಂಡ್ ದೇರ್ ಫೋರ್, ಹಾಗಾಗಿ ನಮಗೇನು ಅಂಡ್ ದೇರ್ ಫೋರ್ ದ ಫ್ರೇಸ್. ನೋಡಿದ್ರಾ, ಫಸ್ಟ್ನೇ ಭಾಗಕ್ಕೆ ನಾನು ಉತ್ತರ ಕೊಡಕ್ ಬರ್ತಾ ಇದ್ದೀನಿ. ಈ ಫಸ್ಟ್ನೇ ಭಾಗ ಇದೆಯಲ್ಲ, ಡೆಪ್ತ್ ಆಫ್ ದ ಆಪರೇಷನ್, ಇದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನನ್ನ ಫಸ್ಟ್ ಪ್ಯಾರಾದಲ್ಲಿ. The lesson delves into Mandela's personal political life, highlighting his unwavering commitment to justice, his moral integrity and his deep sense of responsibility. ಇಷ್ಟು ನಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಆಯ್ತು. ಅಂಡ್ ದೇರ್ ಫೋರ್, ಹಾಗಾಗಿ ಕನೆಕ್ಟಿವ್ ಇದು. ದ ಫ್ರೇಸ್ ಡೆಪ್ತ್ ಆಫ್ ಆಪರೇಷನ್ ಆಪ್ಟ್ಲಿ ಡಿಸ್ಕ್ರೈಬ್ಸ್. ಈಗ ನಾನೇನ್ ಮಾಡ್ತೀನಿ, ನನ್ನ ಆನ್ಸರ್ ನ ಕೊಡ್ತಾ ಇದ್ದೀನಿ. ಐ ಆಮ್ ಆನ್ಸರಿಂಗ್ ದ ಕ್ವಶನ್. ಆ ಫಸ್ಟ್ ಭಾಗ ಏನಿತ್ತಲ್ಲ, ಡೆಪ್ತ್ ಆಫ್ ದ ಆಪರೇಷನ್ ಇನ್ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಹೌದಿಲ್ಲ? ಸೊ ನಮಗೇನ್ ಅರ್ಥ ಆಯ್ತು, ಇಲ್ಲಿ ಒಂದು ಕನೆಕ್ಟಿವ್ ಬಂತು, ನಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಸಿಕ್ತು. ಅದೇ ರೀತಿ ನಾನು ಏನ್ ಮಾಡಿದೆ, ಕನೆಕ್ಟ್ ಮಾಡಿ ನನ್ನ ಫಸ್ಟ್ ಚಂಕ್ ಆಫ್ ದ ಆನ್ಸರ್ ನ ಆನ್ಸರ್ ಮಾಡ್ತಾ ಇದ್ದೀನಿ, ಚಂಕ್ ಆಫ್ ದ ಕ್ವಶನ್ ನ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಈಗ ಆಸ್ ವಿ ಗೋ, ಇಲ್ಲಿ ನಮಗೇನಾದ್ರೂ ಡು ವಿ ಆಲ್ಸೋ ಹ್ಯಾವ್ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅಂತ ಪ್ರಶ್ನೆ ಬಂದಾಗ, ಇಲ್ಲಿ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನು ಸಹ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರುವಂತ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನು ಸಹ ನಾನು ಮೆನ್ಷನ್ ಮಾಡಿದ್ದೀನಿ. These operations were not just ordinary acts of protest, but involved a complex web of underground activities that demanded meticulous planning, secrecy, exceptional courage. So, ಈ ಒಂದು ಡೆಪ್ತ್ ಆಫ್ ಆಪರೇಷನ್ ಗೆ ಏನೆಲ್ಲ ಬೇಕು? ಒಂದು ಓಪನಿಂಗ್ ಬೇಕು, ಒಂದು ಕ್ಲೋಸಿಂಗ್ ಬೇಕು, ಒಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಬೇಕು. ಇದು ನಮ್ಮ ಓಪನಿಂಗ್ ಸ್ಟೇಟ್ಮೆಂಟ್, ಹೌದಾ? ಅದೇ ರೀತಿ ಇದು ನಮ್ಮ ಕ್ಲೋಸಿಂಗ್ ಸ್ಟೇಟ್ಮೆಂಟ್. ಸೊ ಹಾಗಾದ್ರೆ ಏನಾಯ್ತು, ಇವೆರಡನ್ನ ಜೊತೆಗೆ ತಗೊಂಬರಕ್ ನಾನೇನ್ ಮಾಡಿದೆ, ಕನೆಕ್ಟಿವ್ಸ್ ನ ಬಳಸಿ ನಾನೇನ್ ಮಾಡಿದೆ, ನನ್ನ ಪ್ಯಾರಾಗ್ರಾಫ್ ನ ಒಂದು ಸ್ಟ್ರಕ್ಚರ್ ಆಗಿ ಕೊಟ್ಟೆ, ಒಂದು ಸ್ಟ್ರಕ್ಚರ್ ಮಾಡಿದೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ಪ್ಯಾರಾಗ್ರಾಫಿಂಗ್. ಒಂದು ಪ್ಯಾರಾಗ್ರಾಫ್ ನ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ನಾವು ಬೇಸಿಕ್ ಐಡಿಯಾ, ಸರಿನಾ? ಇದಾದ ನಂತರ ನೆಕ್ಸ್ಟ್ ಏನು ಪ್ರಶ್ನೆ ಅಂತ, ನೆಕ್ಸ್ಟ್ ಏನು ನೋಡಿ, ನೆಕ್ಸ್ಟ್ ಸಬ್ ಹೆಡಿಂಗ್ ಗಳು. ಒಂದ್ ವೇಳೆ ನಾವು ನಮ್ಮ ಆನ್ಸರ್ ಗಳಲ್ಲಿ ಸಬ್ ಹೆಡಿಂಗ್ ಗಳನ್ನ ಮೆನ್ಷನ್ ಮಾಡಿದ್ರೆ ಬಹಳ ಸುಂದರವಾಗಿ ಕಾಣ್ತವೆ ನಮ್ಮ ಆನ್ಸರ್ಸ್. ಅದು ಸಬ್ ಹೆಡಿಂಗ್ ಅಲ್ಲಿ ಕಂಡು ಬರುತ್ತೆ ನಮಗೆ. ದಿಸ್ ಇಸ್ ಸಬ್ ಹೆಡಿಂಗ್. ನಾನು ಈ ಸಬ್ ಹೆಡಿಂಗ್ ನ ಬಳಸಿ ನಾನೇನ್ ಮಾಡಿದೀನಿ, ಒಂದು ಆನ್ಸರ್ ನ ಬರ್ದಿದ್ದೀನಿ. ಈ ರೀತಿ ನಾನೇನ್ ಮಾಡಿದೆ, ಅದರಲ್ಲಿ ಆ ಕ್ವಶನ್ ಅಲ್ಲಿ ಬಂದಿರುವಂತ ಚಂಕ್, ನಾನು ಹೇಳಿದ್ನಲ್ಲ 4 ಚಂಕ್ಸ್ ಇದಾವಂತ, ಆ ಚಂಕ್ಸ್ ಅಲ್ಲಿ ಅಥವಾ ಆ ಪಾರ್ಟ್ಸ್ ಅಲ್ಲಿ ಎರಡನೇ ಭಾಗವನ್ನು ನಾನು ಉತ್ತರ ಕೊಡ್ತಾ ಇದ್ದೀನಿ, ಎರಡನೇ ಅಥವಾ ಮೂರನೇ ಭಾಗವನ್ನು ಉತ್ತರ ಕೊಡ್ತಾ ಇದ್ದೀನಿ. ಯಾವ ರೀತಿ ಕೊಡ್ತಾ ಇದ್ದೀನಿ, ಅದನ್ನ ಸಬ್ ಹೆಡಿಂಗ್ ಕೊಟ್ಟು ಮಾಡ್ತಾ ಇದ್ದೀನಿ, ಹಂಗೆ ಡೈರೆಕ್ಟ್ ಆಗಿ ಮಾಡ್ತಿಲ್ಲ ನಾನು. ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಲೆಸನ್, ಇದು ಇದರ ಸಬ್ ಹೆಡಿಂಗ್ ತರ. ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂಡರ್ಲೈನ್ ಮಾಡಬೇಕು, ಅದನ್ನ ಹೈಲೈಟ್ ಮಾಡಬೇಕು, ಅದನ್ನ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಮೆನ್ಷನ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ನೋಡಿ, ಅಗೇನ್ ವಿ ಹ್ಯಾವ್ ವಾಟ್ ಓಪನಿಂಗ್ ಸ್ಟೇಟ್ಮೆಂಟ್, ಅಗೇನ್ ವಿ ಹ್ಯಾವ್ ವಾಟ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಕೂಡ ನಮಗೇನ್ ಸಿಗ್ತಿದೆ, ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಸಿಗ್ತಾ ಇದೆ. ಒಂದು ಪ್ಯಾರಾಗ್ರಾಫ್ ದಲ್ಲಿ ನಮಗೇನ್ ಬೇಕು, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಬೇಕು ಎಲ್ಲ ಕಡೆ ಕೂಡ, ಸರಿನಾ? ಇದು ನಮ್ಮ ಸಬ್ ಹೆಡಿಂಗಿನ ಬಗ್ಗೆ. ನೆಕ್ಸ್ಟ್, ಒಂದ್ ವೇಳೆ ನೀವು ಬುಲೆಟ್ ಪಾಯಿಂಟ್ಸ್ ಗಳನ್ನ ನೀವೇನಾದ್ರೂ ಬಳಸ್ತಿದ್ರೆ ಯಾವ ರೀತಿ ಬಳಸಬೇಕು ನೋಡಿ. ಹೈಟ್ ಆಫ್ ಕ್ಯಾರೆಕ್ಟರ್, ಈ ಒಂದು ವಿಷಯವನ್ನು ಇಟ್ಕೊಂಡು ನಾ ಈ ಒಂದು ಪ್ಯಾರಾಗ್ರಾಫ್ ನ ರೆಡಿ ಮಾಡಿದೆ. ಈ ಒಂದು ವಿಷಯವನ್ನು ರೆಡಿ ಮಾಡಿ ಆದ ನಂತರ ನಾನೇನ್ ಮಾಡ್ತೀನಿ, ಇದರಲ್ಲೇ ಇರುವಂತಹ ಒಂದೆರಡು ಪಾಯಿಂಟ್ಸ್ ಗಳನ್ನ ಸಿಂಪ್ಲಿಫೈ ಮಾಡಿ 2 ಪಾಯಿಂಟ್ಸ್ ಮಾಡ್ಬಿಟ್ಟೆ. Mandela steadfast adherence to his principles even when faced with adversity. His deep understanding and empathy for the suffering of others, which fueled his commitment to justice. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಬೇಕು, ಇದನ್ನ ಗಮನದಲ್ಲಿ ತಗೋಬೇಡಿ. ಬಟ್ ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ರಿ ಏನಂತ. ಈ 2 ಪಾಯಿಂಟ್ ಗಳನ್ನ ನಾನೇನ್ ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಎ ಸಿಂಪ್ಲಿಫೈಡ್ ವರ್ಷನ್ ಆಫ್ ದಿಸ್ ಪ್ಯಾರಾಗ್ರಾಫ್. ಈ ಮೇಲೆ ಕಂಡಿರುವಂತಹ ಪ್ಯಾರಾಗ್ರಾಫಿನ ಒಂದು ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ನಾನೇನ್ ಮಾಡಿದೆ, ಇಲ್ಲಿ ಐ ಹ್ಯಾವ್ ಪುಟ್ ದಮ್ ಆಸ್ 2 ಪಾಯಿಂಟರ್ಸ್ ಟು ಮೇಕ್ ದ ಇವ್ಯಾಲ್ಯೂಯೇಟರ್ to make sure that evaluator finds it easy to correct my answers. ನನ್ನ ಆನ್ಸರ್ ಗಳನ್ನ ಕರೆಕ್ಷನ್ ಮಾಡೋದ್ರಲ್ಲಿ ಅವಳಿಗೆ ಅಥವಾ ಅವನಿಗೆ ಸ್ವಲ್ಪ ಸುಲಭತೆ ಕಂಡು ಬರಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ನಾನೇನ್ ಮಾಡ್ತಾ ಇದ್ದೀನಿ, ಐ ಆಮ್ ಯೂಸಿಂಗ್ ದಿಸ್ ಥಿಂಗ್. ಅದಾದ ನಂತರ ಎವಿಡೆನ್ಸ್ ಏನು, ನಾನು ಮಾತಾಡ್ತಾ ಇದ್ದೀನಲ್ಲ, ಸೊ ಮಂಡೆಲ ಹಂಗಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆ ಫೈನ್. ಬಟ್ ಅದಕ್ಕೆ ಎವಿಡೆನ್ಸ್ ಏನು, ಪ್ರೂಫ್ ಏನು? ನೆನ್ಪಿಟ್ಕೊಳ್ಳಿ, ನಿಮ್ಮ ಕೊಟೇಶನ್ಸ್ ಫ್ರಮ್ ದ ಲೆಸನ್ಸ್, ಫ್ರಮ್ ದ ಪೋಯೆಟ್ರಿ ಅಥವಾ ಲೆಸನ್ ಏನೇ ಇರಬಹುದು, ನೀವು ಯಾವ ಲೆಸನ್ ಅನ್ನ ಅಥವಾ ಯಾವ ಸೆಕ್ಷನ್ ಅನ್ನ ಅಟೆಂಡ್ ಮಾಡ್ತಾ ಇದ್ರಲ್ಲ,
ಅಲ್ಲಿಂದ ನೀವು ಕೊಟೇಶನ್ ಗಳನ್ನ ತೆಗೆದು ಏನ್ ಮಾಡ್ಬೇಕು, ನೀವು ಆನ್ಸರ್ ಗಳನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಒನ್ ಕೊಟೇಶನ್ ಹಿಯರ್. ಮಂಡೇಲಾ ರಿಫ್ಲೆಕ್ಟ್ಸ್, ಮಂಡೇಲಾ ಈ ಒಂದು ವಿಚಾರವನ್ನು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ತಮ್ಮ? ಆ ಒಂದು ಆಟೋಬಯೋಗ್ರಫಿಕಲ್ ಎಕ್ಸೆಪ್ಟ್ ಅಥವಾ ನೋಟ್ ಅಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿ, ಟ್ರೂ ಹೈಟ್ಸ್ ಆಫ್ ಕ್ಯಾರೆಕ್ಟರ್ ಆರ್ ರೀಚ್ಡ್ ವೆನ್ ಒನ್ ಸ್ಟ್ಯಾಂಡ್ಸ್ ಅಪ್ ಫಾರ್ ವಾಟ್ ಇಸ್ ರೈಟ್ ಈವನ್ ಇನ್ ದ ಫೇಸ್ ಆಫ್ ಓವರ್ವೆಲ್ಮಿಂಗ್ ಆಡ್ಸ್. ಸೊ ಇಲ್ಲಿ ನಮಗೇನ್ ಅರ್ಥ ಆಯ್ತು? ಮಂಡೇಲಾ ಅವರ ಯೋಚನೆ ಅಥವಾ ವಿಚಾರಧಾರೆ ಅರ್ಥ ಆಗ್ತಿದೆ. ಒಬ್ಬ ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಆ ವ್ಯಕ್ತಿ ಒಂದು ಒಳ್ಳೆತನದ ದಾರಿಯನ್ನು ಬಿಡಬಾರದು ಎನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಿಕೊಡ್ತಾರೆ. ಹಾಗಾದ್ರೆ ಈ 2 ಪಾಯಿಂಟ್ಸ್ ನಾನೇನ್ ಬರ್ದಲ್ಲ ಇಲ್ಲಿ ಸಿಂಪ್ಲಿಫೈಡ್, ಅದು ಇದ್ರ ಜೊತೆ ಜಸ್ಟಿಫೈಡ್ ಆಗ್ತಾ ಇದೆ. ಜಸ್ಟಿಫಿಕೇಶನ್, ಈ 2 ಪಾಯಿಂಟ್ಗಳ ಜಸ್ಟಿಫಿಕೇಶನ್ ಇಲ್ಲಿ ಆಯ್ತು. ಅದೇ ರೀತಿ ಈ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ನ ಬರ್ದಲ್ಲ, ಅದರ ಜಸ್ಟಿಫಿಕೇಶನ್ ಕೂಡ ಈ ಒಂದು ಸ್ಟೇಟ್ಮೆಂಟ್ ದಿಂದ ಆಗ್ತಾ ಇದೆ. ಸೊ ದಟ್ ಈಸ್ ಹೌ ಯು ಬ್ರಿಂಗ್ ದ ಎವಿಡೆನ್ಸ್ ಇನ್ ಯುವರ್ ಆನ್ಸರ್ಸ್. ಇದನ್ನ ಇನ್ನೊಂದು ರೀತಿ ಕೂಡ ಮಾಡಬಹುದು. ನೀವು ಇದನ್ನೇನ್ ಮಾಡ್ಬೋದಿತ್ತು, ಇಲ್ಲಿ ಫಸ್ಟಿಗೆ ಹಾಕ್ಬೋದಿತ್ತು. ಈ ಒಂದು ಸ್ಟೇಟ್ಮೆಂಟ್ ನ ಇಲ್ಲಿ ಏನ್ ಮಾಡ್ಬೋದಿತ್ತು, ಫಸ್ಟಿಗೆ ಹಾಕಿ ಈ ಒಂದು ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಸೆಕ್ಷನ್ ನ ಬರಿಬಹುದಿತ್ತು. ಆ ರೀತಿ ಕೂಡ ನೀವು ಮಾಡಬಹುದಿತ್ತು. ಸೊ 2 ರೀತಿಗಳು ಸರಿ, ಯಾವುದು ತಪ್ಪಲ್ಲ, ಸರಿನಾ? ಸೊ ಲೆಟ್ಸ್ ಗೆಟ್ ಅಹೆಡ್ ನಾವು. ಈಗ ಮುಂದೆ ಹೊರತು ನೋಡೋಣ. ನಮಗೆ ನೆಕ್ಸ್ಟ್ ಏನಿದೆ, ಡಯಾಗ್ರಾಮ್ಸ್ ಹಾಗೂ ಚಾರ್ಟ್ಸ್. ಒಂದ್ ವೇಳೆ ನಿಮಗೆ ಡಯಾಗ್ರಾಮ್ಸ್ ಮತ್ತೆ ಚಾರ್ಟಿನ ಮಹತ್ವ ನಾನು ನಿಮಗೆ ಲಾಸ್ಟ್ ವಿಡಿಯೋಸ್ ದಲ್ಲೂ ಸಹ ನಾನು ನಿಮಗೆ ಹೇಳಿದ್ದೆ. ಡಯಾಗ್ರಾಮ್ಸ್ ಮತ್ತೆ ಚಾರ್ಟಿನ ಬಗ್ಗೆ ನಾನು ನಿಮಗೆ ಏನ್ ಹೇಳಿದೆ, ನೀವು ಎಷ್ಟು ಸಿಂಪ್ಲಿಫೈಡ್ ಡಯಾಗ್ರಾಮ್ಸ್ ಹಾಕ್ತಿರಲ್ಲ ಅಷ್ಟು ಅಟ್ರಾಕ್ಟಿವ್ ಆಗಿರುವಂತಹ ಉತ್ತರಗಳು ನಿಮ್ಮ ಇವ್ಯಾಲ್ಯೂಯೇಟರ್ಗೆ ಕಂಡು ಬರ್ತವೆ. ಇವ್ಯಾಲ್ಯೂಯೇಟರ್ಗೆ ಏನ್ ಮಾಡ್ಬೇಕು, ಖುಷಿ ಪಡಿಸ್ಬೇಕು. ನೀವು ಎಷ್ಟು ಖುಷಿ ಪಡಿಸ್ತಿರಲ್ಲ ಅಷ್ಟು ಖುಷಿ ಆತ ಅಥವಾ ಅವಳು ನಿಮಗೆ ಪಡಿಸ್ತಾರೆ. ಅವರು ಅಥವಾ ಆ ವ್ಯಕ್ತಿ ಏನ್ ಮಾಡ್ತಾರೆ, ನಿಮಗೆ ಖುಷಿ ಪಡಿಸ್ತಾರೆ. ಸೊ ಯು ಶುಡ್ ಬಿ ರಿಮೆಂಬರಿಂಗ್ ದ್ಯಾಟ್. ನಿಮಗೆ ಇಲ್ಲಿ ಇವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ನೀಟ್ ಆಗಿದೆ, ಎಷ್ಟು ಸಿಸ್ಟಮೆಟಿಕ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿ ಬರ್ದಿಯಾನ ಹುಡುಗ ಅಥವಾ ಹುಡುಗಿ, ಅದರ ಆಧಾರದ ಮೇಲೆ ಈಸಿಯಾಗಿ ಮಾರ್ಕ್ಸ್ ಗಳನ್ನ ನೀವು ಪಡ್ಕೋಬಹುದು. ಗಮನದಲ್ಲಿ ಇರಲಿ, ಡಯಾಗ್ರಾಮ್ಸ್ ಮತ್ತೆ ಚಾರ್ಟ್ ಗಳನ್ನ ಎಳಿಸೋದು ಮರಿಬೇಡಿ. ಇನ್ ಕೇಸ್ ಯು ಹ್ಯಾವ್ ಎ ಚಾನ್ಸ್ ಟು ಡ್ರಾ ದೆಮ್, ಸರಿನಾ? ಇದು ನಮ್ಮ ಏನಂತಾರೆ, ಬಾಡಿ ಆಫ್ ದ ಆನ್ಸರಿನ ಬಗ್ಗೆ. ಆಲ್ ರೈಟ್, ಹಾಗಾದ್ರೆ ಕನ್ಕ್ಲೂಷನ್ ನ ಯಾವ ರೀತಿ ನಾವು ಬರಿಬೇಕು ಎನ್ನುವಂತ ಪ್ರಶ್ನೆ ಬಂದಾಗ, ಕನ್ಕ್ಲೂಷನ್ ಅಂತ ಬಂದಾಗ ಒಂದು ವಿಚಾರವನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ನಿಮ್ಮ ಕನ್ಕ್ಲೂಷನ್ ಆಲ್ಮೋಸ್ಟ್ ಟ್ರೈ ಮಾಡಿ ಪಾಸಿಟಿವ್ ಆಗಿಡಕ್ಕೆ. ನಿಮ್ಮ ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಬಹಳ ಪಾಸಿಟಿವ್ ಆಗಿ ಬರಬೇಕು. ಒಂದು. ಎರಡನೇದು, ನಿಮ್ಮ ಆನ್ಸರ್ ಅನ್ನು ಜಸ್ಟಿಫೈ ಮಾಡಬೇಕು, ಅಂದ್ರೆ ಸಪೋರ್ಟ್ ಮಾಡಬೇಕು ನಿಮ್ಮ ಕನ್ಕ್ಲೂಷನ್. ಮೂರನೇದು, ಕಾಂಟ್ರಡಿಕ್ಟರಿ ಐಡಿಯಾಸ್ ಗಳನ್ನ ಇಲ್ಲಿ ಡಿಸ್ಕಸ್ ಮಾಡಬಾರ್ದು. ನೋ ಡಿಸ್ಕಷನ್ ಇನ್ ದ ಕನ್ಕ್ಲೂಷನ್. ಡಿಸ್ಕಷನ್ ಇಲ್ಲ. ನಿಮ್ಮ ಏನೇ ಡಿಸ್ಕಷನ್ ಇದ್ರೂ ಕೂಡ ಬಾಡಿ ಆಫ್ ದ ಆನ್ಸರ್ ಅಲ್ಲಿ ನೀವು ಮಾಡ್ಕೊಳ್ಳಿ ಡಿಸ್ಕಷನ್. ಕನ್ಕ್ಲೂಷನ್ ಅಲ್ಲಿ ಡಿಸ್ಕಷನ್ ಇಲ್ಲ. ಹಾಗಾದ್ರೆ ಏನಿರ್ಬೇಕೇನು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಒಪಿನಿಯನ್ ಗಳಿರ್ಬೇಕು. ನಿಮ್ಮ ಒಂದು ಒಪಿನಿಯನ್, ಸರಿನಾ? ಒಪಿನಿಯನ್ ಇರಬೇಕು. ವೆನ್ ಯು ಹ್ಯಾವ್ ದ ಒಪಿನಿಯನ್ ಅಲ್ಲ, ಆ ಒಪಿನಿಯನ್ ಅನ್ನು ನೀವು ವ್ಯಕ್ತಪಡಿಸಬೇಕು. ದಿಸ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ದ ಆನ್ಸರ್, ಅಥವಾ ದಿಸ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ದ ಕ್ವೆಶ್ಚನ್, ಅಥವಾ ದಿಸ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ದ ಲೆಸನ್ ಅಂತ ತೋರಿಸ್ಕೊಡುವಂತ ಕೆಲಸ ನೀವು ಮಾಡಬೇಕು, ಸರಿನಾ? ಈ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಉತ್ತರಗಳು ಏನಾಗ್ತವೆ, ಬಹಳ ಅಂದ್ರೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣ್ತವೆ, ಸರಿನಾ? ನಾವು ಲೆಟ್ಸ್ ಗೆಟ್ ಅಹೆಡ್. ನಾವು ಈ ಒಂದು ಸ್ಟ್ರಕ್ಚರಿಂಗ್ ಆಫ್ ದ ಆನ್ಸರ್ ಗಳನ್ನ ನಾವು ನೋಡಿದ್ವಿ. ನಮಗೆ ಏನೇನು ಜಸ್ಟ್ ಒಂದು ಓವರ್ ವ್ಯೂ ಮಾಡೋಣ ಬಿಫೋರ್ ವಿ ಗೋ ಅಹೆಡ್. ಫಸ್ಟ್ ಆನ್ಸರ್ ಗಳನ್ನ ಚಂಕ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು, ಸರಿನಾ? ಲೈಕ್ ಐ ಹ್ಯಾಡ್ ಡಿಡ್ ಹಿಯರ್ 1 2 3 4 ಅಂತ ನಾನು ಈ 4 ಭಾಗಗಳಿಗೆ ಆನ್ಸರ್ ಮಾಡ್ಬೇಕಂತ ನಾನು ಡಿಸೈಡ್ ಮಾಡ್ಕೊಂಡೆ. ಅದಾದ ನಂತರ ಇಲ್ಲಿ ಏನು, ಲೆಸನ್ ಮತ್ತೆ ಆಥರ್ ಅಂಡ್ ಇಂಟ್ರೊಡಕ್ಷನ್ ಪ್ಲಸ್ ಓವರ್ ಆಲ್ ಐಡಿಯಾ ಆಫ್ ದ ಲೆಸನ್. ಅದಾದ ನಂತರ ಆನ್ಸರ್ ಆಫ್ ದ ಬಾಡಿ ಅಥವಾ ಬಾಡಿ ಆಫ್ ದ ಆನ್ಸರ್ ಅಲ್ಲಿ ನಮಗೆ ಏನ್ ಕಂಡು ಬರಬೇಕು, ಪ್ಯಾರಾಗ್ರಾಫ್ಸ್ ಕಂಡು ಬರಬೇಕು. ಪ್ಯಾರಾಗ್ರಾಫ್ ದಲ್ಲಿ ಏನ್ ಕಂಡು ಬರಬೇಕು, ನಮಗೆ ಟಾಪಿಕಲ್ ಮತ್ತೆ ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ಸ್ ಕಂಡು ಬರಬೇಕು, ಪ್ಲಸ್ ಕನೆಕ್ಟಿವ್ ಕೂಡ ಕಂಡು ಬರಬೇಕು. ಇನ್ನೂ ಒಂದು ವಿಷಯ, ಒಂದ್ ವೇಳೆ 1 ಪ್ಯಾರಾ 2 ಪ್ಯಾರಾ 3 ಪ್ಯಾರಾನ ಬರೀತೀರ ಅಂತ ಹೇಳಿದ್ರೆ, ಒಂದು ಪ್ಯಾರಾದಲ್ಲಿ ಒಂದು ಐಡಿಯಾನ ಡಿಸ್ಕಸ್ ಮಾಡಿ, ಎರಡನೇ ಪ್ಯಾರಾದಲ್ಲಿ ಹೊಸ ಐಡಿಯಾನ ತಗೊಳ್ಳಿ, ಮೂರನೇ ಪ್ಯಾರಾದಲ್ಲಿ ಮೂರನೇ ಐಡಿಯಾನ ತಗೊಳ್ಳಿ, ಸರಿನಾ? ಪ್ರತಿ ಪ್ಯಾರಾದಲ್ಲೂ ಸಹ ಏನ್ ಮಾಡ್ರಿ, ಒಂದೊಂದು ಹೊಸ ಐಡಿಯಾಗಳನ್ನ ಡಿಸ್ಕಸ್ ಮಾಡಿ. ಇಲ್ಲ ನೀವು ಒಂದೇ ಐಡಿಯಾನ ಡಿಸ್ಕಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಆ ಐಡಿಯಾನ ಕಂಪ್ಲೀಟ್ ಮಾಡಿನೇ ಇನ್ನೂ ಒಂದು ಪ್ಯಾರಾಗ್ರಾಫಿಗೆ ನೀವು ಕಾಲಿಡಬೇಕು, ಸರಿನಾ? ಅದಾದ ನಂತರ ಸಬ್ ಹೆಡಿಂಗ್ಗಳು. ಒಂದ್ ವೇಳೆ ನೀವು ಆನ್ಸರ್ ಗಳನ್ನ ಅಟ್ರಾಕ್ಟಿವ್ ಆಗಿ ತೋರಿಸಬೇಕಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ಆಡಿಂಗ್ ದ ಸಬ್ ಹೆಡಿಂಗ್ಸ್ in the answers. Then some usage of the bullet points will make your answers attractive, but make sure that you are also having some evidence for what you are discussing.
ನಿಮ್ಮ ಬಾಡಿ ಆಫ್ ದ ಆನ್ಸರ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಅಥವಾ ನಿಮ್ಮ ಪ್ಯಾರಾಗ್ರಾಫ್ ಗಳಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಅಥವಾ ನಿಮ್ಮ ಬುಲೆಟ್ ಪಾಯಿಂಟ್ಸ್ ಗಳಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಅಥವಾ ನಿಮ್ಮ ಡಯಾಗ್ರಾಮ್ ಮತ್ತೆ ಚಾರ್ಟ್ ಗಳ ಮುಖಾಂತರ ಏನ್ ತೋರಿಸ್ಕೊಡ್ತಾ ಇದ್ರಲ್ಲ, ಅವು ಎಲ್ಲದಕ್ಕೂ ಏನ್ ಮಾಡ್ಬೇಕು, ನೀವು ಎವಿಡೆನ್ಸ್ ಕೊಡಬೇಕು, ಪ್ರೂಫ್ ಕೊಡಬೇಕು. ಪ್ರೂಫ್ ಅಂದ್ರೆ ಏನಂತ ಹೇಳಿದೆ ನಾನು ನಿಮಗೆ, ಕೊಟೇಶನ್ಸ್ ಫ್ರಮ್ ದ ಲೆಸನ್, ಫ್ರಮ್ ದ ಪೋಯಟ್ರಿ, ಫ್ರಮ್ ದ ಸೆಕ್ಷನ್ಸ್ ಯು ಆರ್ ಆನ್ಸರಿಂಗ್. ನಿಮ್ಮ ಕೊಟೇಶನ್ಗಳು, ಆ ಒಂದು ಲೆಸನ್ನಿನ ಕೊಟೇಶನ್ಗಳು ಏನಾಗ್ತವೆ, ನಿಮಗೆ ಪ್ರೂಫ್ ಆಗಿ ನಿಲ್ತವೆ. ಸರಿನಾ? ದೆನ್ ಕನ್ಕ್ಲೂಷನ್ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದೆ. ಕನ್ಕ್ಲೂಷನ್ ಏನಾಗಿರ್ಬೇಕು, ಒಂದಂತೂ ಪಾಸಿಟಿವ್ ಆಗಿರ್ಬೇಕು, ಎರಡನೇದು ಒಪಿನಿಯನ್ ಅನ್ನು ತೋರಿಸ್ಕೊಡ್ಬೇಕು, ಮೂರನೇದು ನಿಮ್ಮ ಆನ್ಸರ್ ಗಳನ್ನ ಜಸ್ಟಿಫೈ ಮಾಡುವಂತ ಇರಬೇಕು, ಮತ್ತೆ ಎರಡನೇದು ಡಿಸ್ಕಷನ್ ಅಲ್ಲಿ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಅಲ್ಲಿ ಏನಾಗ್ಬಾರ್ದು, ಡಿಸ್ಕಷನ್ಸ್ ಆಗ್ಬಾರ್ದು. ಜಸ್ಟ್ ದೇ ಶುಡ್ ಬಿ ವಾಟ್, ಒಪಿನಿಯನ್ಸ್. ಇದು ನಮ್ಮ ಸ್ಟ್ರಕ್ಚರ್ ಆಫ್ ದ ಆನ್ಸರ್. ಈ ರೀತಿ ಏನಾದ್ರೆ ನಾವು ನಮ್ಮ ಆನ್ಸರ್ ಗಳನ್ನ ಸ್ಟ್ರಕ್ಚರ್ ಮಾಡಿದ್ರೆ, ನಾನು ಹೇಳ್ತೇನಲ್ಲ, ನಿಮಗೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಗಳು ಕಟ್ ಆಗಲ್ಲ. ಸರಿನಾ? ಐ ಹೋಪ್ ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ. ಆಸ್ ವಿ ಮೂವ್ ಅಹೆಡ್ ನಾವು, ಈಗ ಮುಂದೆ ಹೊರಿತಾ ನೋಡೋಣ ನಾವು ನಮಗೆ ಇನ್ನ ಏನಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ನೆಕ್ಸ್ಟ್ ಸೆಕ್ಷನ್ ಹೋಗೋಕ್ಕಿಂತ ಮುಂಚೆನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದ್ಯಾಟ್ ಇದು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ನಿಮಗೆ, ಇಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬರಲ್ಲ. ಸರಿನಾ? ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಬರುವುದಿಲ್ಲ ಇದೆಲ್ಲ. And yes, we are back for the section 60 now. I hope that the last section was really clear to you all. ನಿಮ್ಮೆಲ್ಲರಿಗೂ ಲಾಸ್ಟ್ ಸೆಕ್ಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಅನ್ನು ಸಹ ಕೊಟ್ಟಿದ್ದೆ. ಸ್ಟ್ರಕ್ಚರ್ ಆಫ್ ದ ಆನ್ಸರ್ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಹೇಳಿದ್ದೀನಿ, ಯಾವ ರೀತಿ ಇರಬೇಕು, ಏನ್ ಮಾಡಬೇಕು, ಏನ್ ಆಡ್ ಮಾಡಬೇಕು, ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ. ನಾವು ಇಟ್ಸ್ ಟೈಮ್ ಫಾರ್ ಬೋನಸ್. ಯಾಕಂತ ಹೇಳಿದ್ರೆ you people were around till now, you were here with me, sticking around. I want to give you a gift because your presence was a gift for me here, right? I also want to give you some gift. So this bonus section is a gift for you all. So let's dive into the bonus section and see what are the tips that I can give you all. ಯಾವೆಲ್ಲ ಟಿಪ್ಸ್ ನಾನು ನಿಮಗೆ ಕೊಡಬಹುದು ಫಾರ್ ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ಗಳಿಗೆ ಯಾವೆಲ್ಲ ಟಿಪ್ಗಳನ್ನು ನಾನು ನಿಮಗೆ ತಂದಿದ್ದೀನಿ ಅಂತ ಇಲ್ಲಿ ನೋಡೋಣ. ಎಸ್, the speed of the handwriting should be minimum 20 to 25 words per minute. Remember that. 20 ರಿಂದ 25 ಶಬ್ದಗಳನ್ನು ನೀವು ಪ್ರತಿ ನಿಮಿಷ ಬರೀಲೇಬೇಕು. ಅದು ಮಿನಿಮಮ್ ಸ್ಪೀಡ್, ನೆನಪಿರ್ಲಿ. ಬಟ್ ರಿಮೆಂಬರ್ 30 ಇಸ್ ಪ್ರಿಫರಬಲ್. 30 ಶಬ್ದಗಳನ್ನ ಬರೆಯುವಂತ ಪ್ರಯತ್ನ ಆಗಬೇಕು. ಅದಾಗ್ತಿಲ್ಲ ಅಂತ ಹೇಳಿದ್ರೆ 25 ಶಬ್ದ ಅಂತೂ ಕಂಪಲ್ಸರಿ ಬರೀಲೇಬೇಕು ನೀವು. ಅಂತಹ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ರಿಮೆಂಬರ್ ವೆನ್ ಇಟ್ಸ್ ಅಬೌಟ್ ಲೆಜಿಬಲ್ ವರ್ಸಸ್ ನೀಟ್, the neat will win. ಒಂದಿರುತ್ತೆ ಅರ್ಥ ಆಗ್ತಿದೆ ಬಟ್ ನೀಟ್ ಇಲ್ಲ, ಇನ್ನೊಂದು ಅರ್ಥ ಕೂಡ ಆಗ್ತಿದೆ, ನೀಟಾಗಿ ಕೂಡ ಬರ್ದೇನೆ, ಸ್ಟ್ರಕ್ಚರ್ ಕೂಡ ಇದೆ, ಎಲ್ಲ ಚೆನ್ನಾಗಿದೆ. ಆ ಎರಡು ಹ್ಯಾಂಡ್ ರೈಟಿಂಗ್ ಗಳಲ್ಲಿ ಅಥವಾ ಎರಡು ಆನ್ಸರ್ ಗಳಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಪ್ರಶ್ನೆ ಬಂದಾಗ ನೀವು ಕಣ್ಣು ಮುಚ್ಕೊಂಡು ಹೇಳಬೇಕು, ಇಟ್ ಈಸ್ ದ ಪರ್ಸನ್ ಹೂ ಹ್ಯಾಸ್ ರಿಟನ್ ನೀಟ್ಲಿ. ನೀಟಾಗಿ ಯಾವ ವ್ಯಕ್ತಿ ಬರೀತಾರೆ, ಯಾವ ವ್ಯಕ್ತಿ ಬರೀತಾನಲ್ಲ, ಆ ವ್ಯಕ್ತಿಯ ಆನ್ಸರ್ಸ್ಗೆ ಜಾಸ್ತಿ ಮಾರ್ಕ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ. ಯಾಕಂತ ಹೇಳಿದ್ರೆ ಅದು ನೀಟಾಗಿ ಕಂಡಾಗ ಇವ್ಯಾಲ್ಯೂಟರಿಗೆ ಒಂಥರ ಖುಷಿ ಆಗುತ್ತೆ ಅಂಡ್ ಹಿ ವಿಲ್ ಗಿವ್ ಯು ಲಾಟ್ ಆಫ್ ಮಾರ್ಕ್ಸ್ ಬಿಕಾಸ್ ಆಫ್ ದಟ್. ಬಟ್ ಕಂಟೆಂಟ್ ಇರಬೇಕು. ಬಟ್ ಕಂಟೆಂಟ್ ಇರ್ಲಾರ್ದಂಗೆ ನಾನು ಸುಮ್ಮನೆ ಬಹಳ ಬ್ಯೂಟಿಫುಲ್ ಆಗಿ ಬರ್ತೇನೆ, ಏನು ಸಿಗಲ್ಲ. ರಿಮೆಂಬರ್ ದಟ್. ಎಸ್, ಪ್ರಾಕ್ಟೀಸ್ ರೈಟಿಂಗ್ ಅಟ್ ಲೀಸ್ಟ್ 1 month ಬಿಫೋರ್ ದ ಎಕ್ಸಾಮ್ಸ್. ಈ ಒಂದು ವಿಷಯವನ್ನೇ ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ. ನೀವು ಪ್ರಾಕ್ಟೀಸ್ ಮಾಡಬೇಕು. 10 ದಿನ ಅಲ್ಲ, ನಾನಂತೂ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ, 1 ತಿಂಗಳ ಮುಂಚೆ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಹೇಗೆ ಮಾಡ್ತೀರಾ? ಎವ್ರಿ ಡೇ ಮೇಕ್ ಇಟ್ ಅ ಹ್ಯಾಬಿಟ್. 2 to 3 ಪೇಜ್ ತಗೋಬೇಕು. ಟೈಮರ್ನ ಸೆಟ್ ಮಾಡಿ, ನಿಮ್ಮ ಸ್ಟಾಪ್ ವಾಚ್ ನ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ರೈಟಿಂಗ್. ಎಷ್ಟು ಸಮಯದಲ್ಲಿ ನಾನು ಇಷ್ಟು ಪೇಜಸ್ ನ ಬರೀತಿದ್ದೀನಿ, ಎಷ್ಟು ಸಮಯದಲ್ಲಿ ನಾನು ಇಷ್ಟು ಪೇಜಸ್ ನ ಬರೀಬೇಕು, ಟಾರ್ಗೆಟ್ ನ ಸೆಟ್ ಮಾಡಿ. ಆ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿ. 1 month ಅಲ್ಲಿ ನಿಮ್ಮ ರೈಟಿಂಗ್ ಸ್ಪೀಡ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ರೈಟಿಂಗ್ ಸ್ಪೀಡ್ ಮಾತ್ರ ಅಲ್ಲ, ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಕೂಡ ಏನಾಗ್ತವೆ, ಇಂಪ್ರೂವ್ ಆಗ್ತವೆ. ಯುವರ್ ರೈಟಿಂಗ್ ಸ್ಕಿಲ್ಸ್ ಅಂಡ್ ಆಲ್ಸೋ ದ ರೈಟಿಂಗ್ ಸ್ಪೀಡ್ ವಿಲ್ ಇಂಪ್ರೂವ್ ವಿದಿನ್ a span of month. ಸರಿನಾ? Have someone's mentorship. Take their feedback as your guidance. It can be your parents, it can be your friends with a genuine heart. Sirna? Friends, it can be your teachers, educators, anybody you can rely upon. ನೀವು ಯಾರನ್ನೋ ಒಬ್ರು ಟ್ರಸ್ಟ್ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಅನ್ಸಿದ್ರೆ, ಇಫ್ ಇನ್ ಕೇಸ್ ಯು ಆರ್ ಏಬಲ್ ಟು ಟ್ರಸ್ಟ್ ಸಮ್ಮನ್, ಯಾರಿಗೋ ಒಬ್ರಿಗೆ ನೀವು ಟ್ರಸ್ಟ್ ಮಾಡಬಹುದು ಅಂತ ನಿಮ್ಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಅಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಅವ್ರ ಹತ್ರ ಹೋಗ್ಬೇಕು. ಆನ್ಸರ್ ಶೀಟ್ ನ ತಗೊಂಡು, ಸಿ ಸರ್, ಐ ಹ್ಯಾವ್ ರಿಟನ್ ಇಟ್ ಲೈಕ್ ದಿಸ್, ಇದನ್ನ ಹಿಂಗ್ ಬರ್ದಿದ್ದೀನಿ, ಎಷ್ಟು ಮಾರ್ಕ್ಸ್ ಬರಬಹುದು.
ಇದನ್ನ ಈ ರೀತಿ ಬರ್ದಿದ್ದೀನಲ್ಲ, ಎಷ್ಟು ಮಾರ್ಕ್ಗಳು ಬರಬಹುದು, ಇದನ್ನ ಹಿಂಗ್ ಬರ್ದಿದ್ದೀನಿ, ಇನ್ನ ಯಾವ ರೀತಿಯಲ್ಲಿ ಬರೀಬಹುದಿತ್ತು, ಅಥವಾ ಇಷ್ಟು ಮಾರ್ಕ್ಸ್ ಈ ರೀತಿ ಬರ್ದಿದ್ದೀನಿ, ಇಷ್ಟೇ ಮಾರ್ಕ್ಸ್ ಬಂದಿದ್ದಾವೆ ಯಾಕೆ, ಇದನ್ನ ನಾನು ಇಂಪ್ರೂವೈಸ್ ಯಾವ ರೀತಿ ಮಾಡಬೇಕು, ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ಅವ್ರ ಮುಂದೆ ಇಟ್ಟಾಗ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು, ಅವ್ರು ನಿಮ್ಮನ್ನ ಗೈಡ್ ಮಾಡಬಹುದು. ನೆನಪಿರಲಿ. ನಿಮ್ಮ ಎಜುಕೇಟರ್ಸ್, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಜೆನ್ಯೂನ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಹತ್ರದಿಂದ ನೀವು ಈ ರೀತಿಯಾಗಿರುವಂತಹ ಒಂದು ಸಹಾಯವನ್ನು ತಗೋಬಹುದು. ದೆನ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಇಸ್ ನಾಟ್ ಓನ್ಲಿ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್. ಒಂದು ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಬರೀ ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಲ್ಲ, ಹೊರತು ಅದರ ಸ್ಕೋಪ್ ಮತ್ತು ಅದರ ಲಿಮಿಟೇಷನ್ ಏನು, ಈ ಪ್ರಶ್ನೆಯ ವಿಸ್ತಾರ ಏನು, ಇದರ ಲಿಮಿಟೇಷನ್ ಏನು, ಈ ಎರಡು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದಾಗ ನಿಮ್ಮ ಉತ್ತರಗಳೇನಾಗ್ತವೆ, ಬಹಳ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗ್ತವೆ. ಇಲ್ಲಾಂದ್ರೆ ನೀವು ಎಷ್ಟು ಬರಿಬೇಕಂತಾನೆ ಐಡಿಯಾ ಇಲ್ಲ ಅಂತ ಹೇಳಿದಾಗ ನೀವೇನ್ ಬರೀತೀರಾ? ನೆನ್ಪಿಟ್ಕೊಳ್ಳಿ, ಬ್ರೈನ್ ಸ್ಟಾರ್ಮಿಂಗ್ ಬಹಳ ಮುಖ್ಯ, ಬಹಳ ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ ಈ ಒಂದು ಪ್ರಾಸೆಸ್ ಅಲ್ಲಿ. ದೆನ್ read multiple sources on the same topic to improve writing. For the students of 10th, for the students of civils, ಎರಡು ಎಕ್ಸ್ಟ್ರೀಮ್ ಗಳ ಬಗ್ಗೆ ಮಾತಾಡೋಣ. 10th ನ ಮಕ್ಕಳು ನೀವೇನ್ ಮಾಡೋದು ಅಂತ ಹೇಳಿದ್ರೆ, ಬೇರೆ ಬೇರೆ ವೆಬ್ಸೈಟ್ ಗಳು ಇರ್ತವೆ, ಸೇಮ್ ಕ್ವಶನ್ ನ ಎತ್ಕೊಳ್ಳಿ, ಬೈಜೂಸ್ ಇಂದ ಒಂದ್ ಕಡೆಯಿಂದ ಓದಿ, ಅದೇ ರೀತಿ ನಿಮ್ಮ ಸ್ಕ್ರಿಬ್ಲರ್ ಕಡೆಯಿಂದ ಒಂದ್ ಓದ್ರಿ, ಅಥವಾ ಈ ರೀತಿಯಾದಂತಹ ವೆಬ್ಸೈಟ್ಸ್ ಇರ್ತಾವೆ, ನಿಮಗೆ ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ಹೋಗಿ ಸೇಮ್ ಆನ್ಸರ್ ನ ಓದಿ, ನಿಮಗೆ ಪರ್ಸ್ಪೆಕ್ಟಿವ್ಸ್ ಗಳು ಸಿಗ್ತವೆ, ಯಾವ ರೀತಿ ನಾನು ಬರಿಬೇಕು, ಯಾವ ರೀತಿ ನನ್ನ ಒಂದು ಆನ್ಸರ್ ಇರಬೇಕು ಎನ್ನುವಂತ ವಿಷಯದ ಬಗ್ಗೆ. ಸಿವಿಲ್ ಆಸ್ಪಿರೆಂಟ್ಸ್ ಅಥವಾ ಗವರ್ನಮೆಂಟ್ ಎಕ್ಸಾಮಿನ ಆಸ್ಪಿರೆಂಟ್ಸ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒರಿಜಿನಲ್ ಸೋರ್ಸ್ ಅಥವಾ ಮೇಜರ್ ಸೋರ್ಸ್ ನಿಮ್ಮ ನ್ಯೂಸ್ ಪೇಪರ್ಗಳು, ನಿಮ್ಮ ಮ್ಯಾಗಝಿನ್ಗಳು, ಸ್ಟ್ಯಾಂಡರ್ಡ್ ಮ್ಯಾಗಝಿನ್ಗಳು, ಬ್ಲಾಗ್ಸ್ ಆರ್ ಆಲ್ಸೋ ಯೂಸ್ಫುಲ್ ಟು ಯು, ಸಮ್ ವೆಬ್ಸೈಟ್ಸ್ ಆರ್ ಆಲ್ಸೋ ಗುಡ್. ನೀವು ಅಲ್ಲಿಂದ ಸಹ ಏನ್ ಮಾಡ್ಬೋದು, ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಎಕ್ಸ್ಟ್ರಾ ಸೋರ್ಸಸ್ ನ, ಎಕ್ಸ್ಟ್ರಾ ಮಟೀರಿಯಲ್ ನ ಕಲೆಕ್ಟ್ ಮಾಡಿ ಓದ್ಬೇಕು. ಅವಾಗ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ, ನಿಮ್ಮ ಪರ್ಸ್ಪೆಕ್ಟಿವ್ಸ್ ಓಪನ್ ಆಗ್ತವೆ, ನಿಮಗೆ ಸೋರ್ಸಸ್ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ನೀವು ಔಟ್ಪುಟ್ ಕೊಡ್ಬೋದು ನಿಮ್ಮ ಆನ್ಸರ್ ಗಳಲ್ಲಿ, ಸರಿನಾ? ದೆನ್ ಸ್ಪೇಷಿಯಲ್ ಸ್ಟ್ರಕ್ಚರಿಂಗ್ ವಿಲ್ ಕ್ರಿಯೇಟ್ ಅನ್ ಇಂಪ್ಯಾಕ್ಟ್ ಆನ್ ದ ಆನ್ಲುಕರ್. ರಿಮೆಂಬರ್ ದಟ್ ಸ್ಪೇಷಿಯಲ್ ಸ್ಟ್ರಕ್ಚರ್ ಎಲ್ಲ ಆನ್ಸರ್ಗಳನ್ನ ಒತ್ತು ಬಿಡೋದಲ್ಲ. ಒಂದು ಆನ್ಸರ್ ಬರ್ದ್ರಾ ಒಂದು ಸ್ಪೇಸ್ ಕೊಡಿ, ಇನ್ನೊಂದು ಆನ್ಸರ್ ಬರ್ದ್ರ ಇನ್ನಷ್ಟು ಸ್ಪೇಸ್ ಕೊಡಿ, ಒಂದು ಲೈನ್ ಹಾಕಿ ಮಿಡ್ಲಲ್ಲಿ, ಈ ರೀತಿ ಸ್ಟ್ರಕ್ಚರ್ ಕೊಡಿ. ಸ್ಪೇಷಿಯಲ್ ಸ್ಟ್ರಕ್ಚರ್ ಅಂದ್ರೆ ಸ್ಪೇಷಿಯಲ್ ಅಂದ್ರೆ ಸ್ಪೇಸ್ ಕೊಡ್ತಾ ಸ್ಟ್ರಕ್ಚರ್ ಕೊಡ್ತಾ ಹೋಗಿ ಆನ್ಸರ್ಗಳಿಗೆ. ದೆನ್ ಆನ್ಸರ್ ರೈಟಿಂಗ್ ಆದ ನಂತರ, ಆನ್ಸರ್ ರೈಟಿಂಗ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆನ್ಸರ್ ಶೀಟಿನ ರೈಟ್ ಸೈಡಿನ ಎಡ್ಜ್ಗೆ ಒಂದು ಇಂಚ್ ಅಥವಾ 1.5 ಇಂಚ್ ಸ್ಪೇಸ್, ಒಂದು ಲೈನ್ ಹಾಕಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕ್ಸ್ ಕೊಡೋದಕ್ಕೆ ಇವ್ಯಾಲ್ಯೂಟರಿಗೆ ಈಸಿ ಆಗುತ್ತೆ. 1 ಇಂಚಿನ ಒಂದು ಲೈನ್ ಹಾಕಿ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಸೊ ಇದು ಸ್ಪೇಷಿಯಲ್ ವಿಚಾರವನ್ನು ನೀವು ಎಷ್ಟು ಗಮನದಲ್ಲಿ ಇಟ್ಕೊಳ್ತಿರಲ್ಲ ಅಷ್ಟು ನಿಮಗೆ ಅದ್ಭುತವಾಗಿರುವಂತಹ ಒಂದು ಆನ್ಸರ್ ಶೀಟ್ ರೆಡಿ ಆಗ್ತಾ ಹೋಗುತ್ತೆ. ದೆನ್ ಕೀಪ್ ಯುವರ್ ಲ್ಯಾಂಗ್ವೇಜ್ ಸಿಂಪ್ಲಿಸ್ಟಿಕ್. ಪೀಪಲ್ ಪ್ಲೀಸ್, ನಾನು ಬಹಳ ಓದ್ಕೊಂಡಿದ್ದೀನಿ, ನನ್ನ ಹತ್ರ ಬಹಳ ಜ್ಞಾನ ಇದೆ, ನಾನು ಅದ್ಭುತವಾಗಿರುವಂತಹ ಜ್ಞಾನಿ ಅಂತ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ತೋರಿಸ್ಕೋಬೇಕು, ಕಂಟೆಂಟ್ ಅಲ್ಲಿ ತೋರಿಸ್ಕೋಬೇಕು, ಹೊರತು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಹಳ್ಳಕ್ ಬೀಳಬೇಡ್ರಿ. ನಾನು ಲ್ಯಾಂಗ್ವೇಜ್ ನ ಕಾಂಪ್ಲೆಕ್ಸ್ ಮಾಡಕ್ ಹೋಗಿ ನನ್ನ ಗ್ರಾಮೆಟಿಕಲ್ ಮಿಸ್ಟೇಕ್ ತಗೊಂಡ್ಬಂದ್ಬಿಡ್ತೀನಿ ನನ್ನ ಆನ್ಸರ್ ಅಲ್ಲಿ, ಅಥವಾ ಪಂಕ್ಚುಯೇಷನ್ ಮಿಸ್ಟೇಕ್ ತಗೊಂಡ್ಬಂದ್ಬಿಡ್ತೀನಿ, ಅಥವಾ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಅಲ್ಲಿ ನಾನು ಮಿಸ್ಟೇಕ್ ತಗೊಂಡ್ಬಂದ್ಬಿಡ್ತೀನಿ. ಆ ತಪ್ಪುಗಳನ್ನ ನೀವು ದಯಮಾಡಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಆನ್ಸರ್ ಲ್ಯಾಂಗ್ವೇಜ್ ಅನ್ನು ಬಹಳ ಸಿಂಪಲ್ ಆಗಿಡಿ, ನಿಮ್ಮ ಕಂಟೆಂಟ್ ಅನ್ನು ಫಿಲ್ ಮಾಡಿ, ದಟ್ ಈಸ್ ಗುಡ್, ಸರಿನಾ? ದೆನ್ ಅವಾಯ್ಡ್ ಸಿಂಪಲ್ ಮಿಸ್ಟೇಕ್ಸ್ ಸಚ್ ಆಸ್ ವೊಕ್ಯಾಬ್ಯುಲರಿ ಮಿಸ್ಟೇಕ್ಸ್, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಅಂಡ್ ಪಂಕ್ಚುಯೇಷನ್ ಮಿಸ್ಟೇಕ್ಸ್. ಇದಂತೂ ಬೇಸಿಕಲಿ ಯಾರು ಮಾಡಬಾರ್ದು, ಇದರಿಂದ ಮಾರ್ಕ್ಸ್ ಕಟ್ ಆಗ್ಲೇಬಾರ್ದು, ನೆನ್ಪಿಟ್ಕೊಳ್ಳಿ. ಇದು ಕಲಿಯಕ್ಕೆ ನಿಮಗೆ ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತೆ ಪಂಕ್ಚುಯೇಷನ್ ನ ಕಲಿಯಕ್ಕೆ ನಿಮಗೆ 3 months ಸಾಕು. ಈ 3 months ಅಲ್ಲೇ ನೀವು ಕಲಿಬಹುದು. ಅದ್ರ ಬಗ್ಗೆ ನೀವೇನಾದ್ರೂ ಕಲಿಯಕ್ಕೆ ಆಸಕ್ತಿ ಇದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಹತ್ರ ಅದಕ್ಕಂತಾನೆ ಕೋರ್ಸಸ್ ಇದಾವೆ, ನಾನು ಅದರಲ್ಲೂ ಸಹ ನಿಮಗೆ ಟ್ರೈನಿಂಗ್ ಅನ್ನು ಕೊಡ್ತೀನಿ. 3 months ಕೋರ್ಸ್ ಇರುತ್ತೆ, 2 months ಕೋರ್ಸ್ ಇರುತ್ತೆ, 1 month ಕೋರ್ಸ್ ಇರುತ್ತೆ, ಅದರಲ್ಲೂ ಸಹ ನಾನು ನಿಮಗೆ ಸಪೋರ್ಟ್ ಅಥವಾ ಗೈಡ್ ಮಾಡ್ತೀನಿ, ಸರಿನಾ? ಎಸ್. ಪ್ರಾಕ್ಟೀಸ್ ಫ್ರಮ್ ಬುಲೆಟ್ ಟು ಪ್ಯಾರಾಗ್ರಾಫ್ ರೈಟಿಂಗ್ ಇನ್ ಇನಿಷಿಯಲ್ ಸ್ಟೇಜಸ್. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮಗೆ ಪ್ಯಾರಾಗ್ರಾಫ್ ಬರೆಯಕ್ ಆಗ್ತಿಲ್ಲ, ಉದ್ದ ಬರೆಯಕ್ ಆಗ್ತಿಲ್ಲ ಅಂತ ಹೇಳಿ ನಾವೇನ್ ಮಾಡ್ಬೇಕು, ನಾವು ಬುಲೆಟ್ ಗಳನ್ನ ಬರೆಯಕ್ ಸ್ಟಾರ್ಟ್ ಮಾಡ್ಬೇಕು. ಒಂದು ಕ್ವಶನ್ ನೋಡ್ಬೇಕು, ಅದರಲ್ಲಿ ಟಾರ್ಗೆಟ್ ಮಾಡ್ಬೇಕು. ಸರಿ, ಇದಕ್ಕೆ ನಾನು 10 ಬುಲೆಟ್ ಗಳನ್ನ ಬರೀತೀನಿ, ಟಕ್ 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 ಬರಿಬೇಕು, ಅಲ್ವಾ? ಈಗ ಅದಾದ ನಂತರ ಆ ಬುಲೆಟ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ರಯತ್ನ ಮಾಡಬೇಕು. ಫಸ್ಟ್ ಬುಲೆಟ್, ಫಸ್ಟ್ ಪಾಯಿಂಟ್, ಓಕೆ ಇದು ಹೇಳ್ತಾ ಇದೆ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಯಾಂಡ್ ಮಾಡಿ ಬರೀತೀನಿ. ಸೆಕೆಂಡ್ ಬುಲೆಟ್, ಓಕೆ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಥರ್ಡ್ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಫೋರ್ತ್ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಈ ರೀತಿ ನೀವು ಮಾಡಿದಾಗ ನಿಮ್ಮ ಪ್ರಾಕ್ಟೀಸ್, ನಿಮಗೆ ಬರೆಯುವಂತ ಪ್ರಾಕ್ಟೀಸ್ ಆಗುತ್ತೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ. ದೆನ್ ಮೈಂಡ್ ದ ಗ್ಯಾಪ್ ಬಿಟ್ವೀನ್ ದ ವರ್ಡ್ಸ್, ಪ್ಯಾರಾಗ್ರಾಫ್ ಅಂಡ್ ದ ಆನ್ಸರ್ಸ್. ಆನ್ಸರ್ಸ್ ಗಳ ಮಧ್ಯೆ ಅಂತೂ ನಾನು ನಿಮಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ, ಪ್ಯಾರಾಗ್ರಾಫ್ ಅಂತೂ ನಿಮ್ಗೆ ಗೊತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ಸ್ಪೇಸಸ್ ಅಂತ. ಬಟ್ ವರ್ಡ್ಸ್ ಗಳ ಮಧ್ಯೆ ಹೇಗೆ ಮೇಂಟೈನ್ ಮಾಡಬೇಕು? ಸಿ, ಯಾವುದೇ ಒಂದು
ಲೈನ್ ಅಲ್ಲಿ ಇಷ್ಟಂತ ವರ್ಡ್ಸ್ ಮ್ಯಾಕ್ಸಿಮಮ್ ಆಗಿ ಇಡಬೇಕು. ಅದ್ರಲ್ಲಿ ನಾನು 10 ವರ್ಡ್ಸ್ 15 ವರ್ಡ್ಸ್ ನ ಒಂದೇ ಲೈನ್ ಅಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಅದೇನಾಗುತ್ತೆ, ಗಲೀಜಾಗಿ ಕಾಣುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಒಂದು ಲೈನ್ ಅಲ್ಲಿ ಮ್ಯಾಕ್ಸ್ 6 to 7 ವರ್ಡ್ಸ್ ನ ಇಡಿ. ಆರ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಪ್ರಾಕ್ಟೀಸ್ ಮಾಡಿದ್ವಿ ಇಷ್ಟು ಕಿರುಬಳ್ಳಷ್ಟು ನಿಮಗೆ ಗ್ಯಾಪ್ ಇಡಬೇಕು ಪ್ರತಿ ವರ್ಡ್ ಆದ ನಂತರ. ಒಂದು ವರ್ಡ್ ಆಯ್ತಾ ಇಷ್ಟು ಗ್ಯಾಪ್, ಒಂದು ವರ್ಡ್ ಆಯ್ತಾ ಇಷ್ಟು ಗ್ಯಾಪ್, ಸ್ವಲ್ಪ ಗ್ಯಾಪ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಅದು ಹ್ಯಾಬಿಟ್ ಆಗಿ ಹೋಗುತ್ತೆ. ನೀವು ಆಮೇಲೆ ಕಾನ್ಶಿಯಸ್ ಆಗಿ ಮಾಡೋದ್ ಬೇಕಾಗಿಲ್ಲ, ಅದು ಅನ್ಕಾನ್ಶಿಯಸ್ ಆಗಿ ನೀವು ಬರಿತಾ ಹೋಗ್ತೀರಾ. ಓಕೆನಾ? ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಚ್ಚಿ ಪಿಚ್ಚಿ ಮಾಡಬಾರ್ದು. ಆ ಪೇಪರಿಗೆ, ಆ ಆನ್ಸರ್ ಶೀಟ್ಗೆ ಸ್ವಲ್ಪ ಡಿಗ್ನಿಟಿ ಇರುತ್ತೆ, ಅದನ್ನ ಸ್ವಲ್ಪ ಬೆಲೆ ಕೊಡಿ ನೀವು. ಓಕೆನಾ? ಆನ್ಸರ್ ಶೀಟ್ ಐತ್ ಕೈಯಾಗಂತ ಗಚ್ಚಿ ಪಿಚ್ಚಿ ಮಾಡೋದು ಬೇಡ. ಅದು ಎಲ್ಲಿ ಬೇಕಲ್ಲಿ ಈಚಾಡ್ತಾನೆ ನಡೆಯಲ್ಲ. ಅದನ್ನ ನೀಟಾಗಿ ಬರೀರಿ. ಅದನ್ನ ಆನ್ಸರ್ ಶೀಟ್ ಗಳನ್ನ ಸ್ವಲ್ಪ ಹರಿದ್ನೆ ಅಲ್ಲಿ ರಬ್ ಮಾಡ್ಬೇಕಾ, ಹರಿದೋಯ್ತು, ಇಲ್ಲ ಹಂಗೆಲ್ಲ ಮಾಡಂಗಿಲ್ಲ. ಅದ್ ಆನ್ಸರ್ ಶೀಟಿಗೆ ತಂದೆ ಆಗಿರುವಂತ ಬೆಲೆ ಇರುತ್ತೆ, ಅದಕ್ಕೆ ಮರ್ಯಾದೆ ಕೊಡ್ರಿ ಸ್ವಲ್ಪ. ಸರಿನಾ? ಅದನ್ನ ಗಜ್ಪಿಚಿ ಗಲೀಜ್ ಕಾಟ್ ಗೀಟ್ ಹಾಕದ್ ಬಿಡ್ರಿ. ಕಾಟ್ ಹಾಕೋದೈತ ಒಂದು ಸ್ಟ್ರೈಕ್ ಅಷ್ಟೇ, ಟಕ್ ಅಂತ ಹಾಕಿದ್ರೆ ಮುಂದೆ ಹೋಗ್ಬಿಡೋದು ಅಷ್ಟೇ, ಮತ್ತೆ ನಿಂದ್ರಕ್ ಹೋಗ್ಬಾರ್ದು. ಟಕ್ ಅಂತ ಇಂದು 1 ಕಾರ್ಡ್ 2 ಕಾರ್ಡ್ 3 ಕಾರ್ಡ್ ಹೋಗ್ಬಿಡೋದು ಅಷ್ಟೇ. ಅದು ಬಿಟ್ಟು ಅದ್ರ ಮೇಲೆ ಫುಲ್ ಎಂಬ್ರಾಯ್ಡ್ರಿ ಮಾಡಕ್ ಹೋಗ್ಬೇಡ್ರಿ ಅದ್ರ ಮೇಲೆ. ಸರಿನಾ? ಎಸ್. ಸೊ ದಿಸ್ ವಾಸ್ ದ ಸೆಕ್ಷನ್ 3 ಟು ಯು ಆಲ್. ಐ ಹೋಪ್ ಸೆಕ್ಷನ್ 1 ಅಥವಾ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ, ಈ 3 ಸೆಕ್ಷನ್ಸ್ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದಾವೆ ಅಂತ ನಾನು ನಂಬ್ತೀನಿ. ಸೊ ಇಟ್ಸ್ ಟೈಮ್ ಫಾರ್ ಅಸ್ ಟು ವೈಂಡ್ ಅಪ್ ದ ಸೆಷನ್, ಅಂಡ್ ಹಿಯರ್ ಈಸ್ ಅವರ್ ವೈಂಡಿಂಗ್ ಅಪ್ slide for you all. Thank you. If in case you have any question, ನಿಮ್ಮ ಹತ್ರ ಏನೇ ಕ್ವಶನ್ ಇದ್ರೆ ನೀವು ನನ್ನ ಕಾಮೆಂಟ್ ಅಲ್ಲಿ ಕೇಳಬಹುದು, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ನನಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೇಕಂತ ಹೇಳಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಹಾಗೂ ನನ್ನ ವಾಟ್ಸ್ಆಪ್ ಚಾನಲಿನ ಲಿಂಕ್, ಟೆಲಿಗ್ರಾಮ್ ಚಾನಲಿನ ಲಿಂಕ್ ಪ್ಲಸ್ ಎಲ್ಲಾ ಲಿಂಕ್ಸ್ ಗಳನ್ನ ನಾನು ಹಾಕಿರ್ತೀನಿ. ಆ ಲಿಂಕ್ ಗಳನ್ನ ನೀವು ಬಳಸಿ ನನ್ನ ಜೊತೆ ಕನೆಕ್ಟ್ ಆಗಬಹುದು. ದೆನ್ ಇಫ್ ಇನ್ ಕೇಸ್ ಯು ಥಿಂಕ್ ನಾನು ಏನಾದ್ರು ಮಿಸ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಮೇಕಿಂಗ್ ಅಲ್ಲಿ ಅಥವಾ ಈ ಒಂದು ಪ್ರಾಸೆಸ್ ಅಲ್ಲಿ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಇದೆ ಅದು ಮಿಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅದನ್ನ ನೀವು ಕಾಮೆಂಟ್ ಮಾಡಿ. ಐ ವಿಲ್ ಪಿನ್ ಇಟ್, ಸೊ ದಟ್ ಯಾರ್ಯಾರು ಬರ್ತಾರಲ್ಲ ಅವರಿಗೂ ಸಹ ಅದನ್ನ ನೋಡಿ ಸಹಾಯ ಆಗಲಿ, ಸ್ವಲ್ಪ ಅವರಿಗೂ ಸಹ ಗಮನದಲ್ಲಿ ಬರ್ಲಿ ಇದು ಕೂಡ ಪಾಯಿಂಟ್ ಆಡ್ ಮಾಡಬೇಕು ಅಂತ. ಸರಿನಾ? ಸೊ ವಿತ್ ದಿಸ್ ಐ ವಾಂಟ್ ಟು ವೈಂಡ್ ಅಪ್ ಅಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ವಿತ್ ಮೀ ಫಾರ್ ಸಚ್ ಅ ಲಾಂಗ್ ಟೈಮ್ ಟುಡೇ. And we will be coming back with a new video in next very few days. Until then, you take a break, keep writing, keep practicing. All the best for your exams. Love you all. Take care. Signing off, Khan Sir, the Class Academy, Center of Learnings, Academics and Studies. Bye bye. Take care.